ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳು. ದೇವರು ನಮ್ಮನ್ನ ಕಳೆದ ರಾತ್ರಿ ಎಲ್ಲ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಮತ್ತೊಂದು ಉದಯ ಕಾಲವನ್ನ ನೋಡ್ತಕ್ಕಂತ ಆಶೀರ್ವಾದವನ್ನು ಹಾಗೂ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ನಾವು ದೇವರ ಒಂದು ಸ್ವರವನ್ನ ಕೇಳಲು ಒಂದು ಸಣ್ಣ ಮಂದಿ ಆಗಿ ಕೂಡಿಸೋದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವ, ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ಹಿರಿಯ ಬೋಧಕರಿಗೂ ಹಿರಿಕರಿಗೂ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ಪ್ರೀತಿಪೂರ್ವಕವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸುವಂತಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಸಹೋದರಿ ಶಶಿಕಲಾ ಮೂರ್ತಿಯವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಎಲ್ಲರಿಗೆ ಬೆಳಗಿನ ಜಾವದ ನಮಸ್ಕಾರಗಳು. ಭೂಮಿ ಆಕಾಶವನ್ನು ಸರ್ವ ಸಮಸ್ತನು ಸೃಷ್ಟಿಸಿದ ಸರ್ವಶಕ್ತನ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಸ್ತುತಿ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ರಾತ್ರಿ ಎಲ್ಲ ನಮ್ಮನ್ನು ಒಳ್ಳೆ ರೀತಿಯಿಂದ ನಿದ್ರೆ ಕೊಟ್ಟು ಲೌಕಿಕವಾದ ಎಲ್ಲಾ ವಿಷ ಕ್ರಿಮಿ ಕೀಟಗಳಿಂದ ಸೈತಾನ ಶೋಧನೆಯಿಂದ ಎಲ್ಲದರಿಂದ ತಪ್ಪಿಸಿ ದಿನ ನೋಡಲು ನಿನ್ನ ಕೃಪೆ ಮಾಡಿದಿ, ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಹೌದು ಸ್ವಾಮಿ, ಈ ದಿನವನ್ನು ನಾವು ಪ್ರಾರಂಭ ಮಾಡುವಕ್ಕಿಂತ ಮುಂಚೆ ನಿನ್ನ ಮಕ್ಕಳ ಮುಖಾಂತರ ನಾವು ಇವತ್ತಿನ ಆರಾಧನೆಯಲ್ಲಿ ಪಾಲ್ಗೊಳ್ಳಲು ನಿನ್ನ ಕೃಪೆ ಮಾಡಿದಿ. ನಿನ್ನ ವಾಕ್ಯವನ್ನು ನೀಡುವಂತ ಮಗನನ್ನು ನಿನ್ನ ಕೈಗೆ ಒಪ್ಪಿಸುತ್ತೇವೆ ಸ್ವಾಮಿ. ತರುವಂತ ಸಂದೇಶವನ್ನು ಪ್ರತಿ ಒಬ್ಬೊಬ್ಬರು ಕೇಳಿ ಅದರ ತಕ್ಕಂತೆ ನಡೆಯಲು ನಿನ್ನ ಕೃಪೆ ಮಾಡು. ಈ ದಿನ ಸ್ವಾಮಿ, ನಾವು ನಿನ್ನ ಚಿತ್ತದಂತೆ ನಡೆದು ನಿನಗೆ ಮಹಿಮೆ ತರುವಂತ ಮಕ್ಕಳಾಗಿ ಜೀವಿಸಲು ನಿನ್ನ ಕೃಪೆ ಮಾಡು ಸ್ವಾಮಿ. ಒಟ್ಟಾರೆ ಸ್ವಾಮಿ, ನಮ್ಮನ್ನು ನಿನಗೆ ಒಪ್ಪಿಸುತ್ತಾ ವಿಶೇಷವಾಗಿ ಸ್ವಾಮಿ ಈ ಪ್ರಾರ್ಥನೆ ಕೂಟದಲ್ಲಿ ಭಾಗವಹಿಸಿದ ಪ್ರತಿ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡು. ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ಆಶೀರ್ವಾದವನ್ನು ಹೊಂದಿ ನಿನಗೆ ಮಹಿಮೆ ಪಡುವಂತ ಮಕ್ಕಳಾಗಿ ಜೀವಿಸಲು ನಿನ್ನ ಕೃಪೆ ಮಾಡಬೇಕಾಗಿ ಜೀವವುಳ್ಳ ಯೇಸುವೆ ನಿನ್ನ ಒಂದೇ ನಾಮದಲ್ಲಿ ಬಿಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಸಹೋದರಿ ಶಶಿಕಲಾ ಮೂರ್ತಿಯವರಿಗೆ ಧನ್ಯವಾದಗಳು. ಈ ಒಂದು ಸಮಯದಲ್ಲಿ ಹಿರಿಕರಾದ ಲೋಕೇಶ್ ರವರು ವಿಶೇಷ ಗೀತೆಯನ್ನ ಹಾಡುವಂತವರಾಗಿದ್ದಾರೆ. ಲೋಕೇಶ್ ಅಂಕಲ್. ಇಲ್ಲವಾದ ಪಕ್ಷದಲ್ಲಿ ಬೋಧಕರಾದ ಎಂ ರಾಜುರವರು ವಿಶೇಷ ಗೀತೆಯನ್ನ ಹಾಡುವಂತವರಾಗಿದ್ದಾರೆ. ಚಿನ್ನಪ್ಪ ಅವರೇ ಒಂದು ಹಾಡು ಹಾಡ್ಲಿ. ಹಾಡಿ ಅವರು ಹಾಡ್ತೀರಾ ಚಿನ್ನಪ್ಪ ಅವ್ರೆ? ಸರ್ ಇಲ್ಲ, ನೀವು ಹಾಡ್ರಿ. ಓಕೆ, ನಾ ಹಾಡ್ತೀನಿ. ಮಾಸ್ಟರ್ ಗುಡ್ ಮಾರ್ನಿಂಗ್, ಆಡ್ತೀನಿ. ಹಾಡಿ ಹಾಡಿ. ಶಿಕ್ಷಣದ ದೇವರ ಸ್ತೋತ್ರ. ನಮ್ಮನ್ನು ಕೋಟಿ ಕೋಟಿ ಸ್ತೋತ್ರ. ಮುಂಜಾನೆ ವೇಳೆಯಲ್ಲಿ ಕೊಟ್ಟಂತೆ ಒಳ್ಳೆ ಸಮಯಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಹಿರಿಯ ಬೋಧಕರಾದ ರಾಜು ಅವರಿಗೆ, ಸವಿತಾ ಮೇಡಮ್ ಅವರಿಗೆ ನನ್ನ ವಂದನೆ. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಲಿ, ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ.
ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ನಾನೇನು ಇಲ್ಲ, ನಾ ಬರಿ ಮಣ್ಣೆ, ನೀನೇ ಯಜಮಾನನು. ನಾನೇನು ಇಲ್ಲ, ನಾ ಬರಿ ಮಣ್ಣೆ, ನೀನೇ ಯಜಮಾನನು. ಕರೆದಾಗ ಬರುವ, ಬಿಡುಗಡೆ ಕೊಡುವ ದೇವರಿಗೆ ನನ್ನ ನಮಸ್ಕಾರ. ಕರೆದಾಗ ಬರುವ, ಬಿಡುಗಡೆಯ ಕೊಡುವ ದೇವರಿಗೆ ನನ್ನ ನಮಸ್ಕಾರ. ಶಾರೋನಿನ ರಾಜ, ತಗ್ಗಿನ ತಾವರೆ, ನಿಮಗೆ ಆರಾಧನೆ. ಶಾರೋನಿನ ರಾಜ, ತಗ್ಗಿನ ತಾವರೆ, ನಿಮಗೆ ಆರಾಧನೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ಸತ್ತಂತ ನನಗೆ ಜೀವವನ್ನು ಕೊಟ್ಟ ದೇವರಿಗೆ ನನ್ನ ಸ್ತುತಿ ಸ್ತೋತ್ರ. ಸತ್ತಂತ ನನಗೆ ಜೀವವನ್ನು ಕೊಟ್ಟ ದೇವರಿಗೆ ನನ್ನ ಸ್ತುತಿ ಸ್ತೋತ್ರ. ನನ್ನ ಉಸಿರಲ್ಲಿ ಉಸಿರಾದವರೇ, ನಿಮಗೆ ಆರಾಧನೆ. ನನ್ನ ಉಸಿರಲ್ಲಿ ಉಸಿರಾದವರೇ, ನಿಮಗೆ ಆರಾಧನೆ. ನನ್ನಲ್ಲಿ ನೀನು, ನಿನ್ನಲ್ಲಿ ನಾನು ಇರುವಾಗ ಏನೋ ಆನಂದ. ನನ್ನಲ್ಲಿ ನೀನು, ನಿನ್ನಲ್ಲಿ ನಾನು ಇರುವಾಗ ಏನೋ ಆನಂದ. ಮಹಿಮೆಯ ರಸ ನನ್ನೇಸು ರಾಜ, ನಿಮಗೆ ಆರಾಧನೆ. ಮಹಿಮೆಯ ರಸ ನನ್ನೇಸು ರಾಜ, ನಿಮಗೆ ಆರಾಧನೆ. ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಲಿ. ಎಲ್ಲ ಸ್ತುತಿ ಸ್ತೋತ್ರ ಕೀರ್ತನೆ ನಿಮಗೆ ಸಲ್ಲಲಿ. ನಾನೇನು ಇಲ್ಲ, ನಾ ಬರಿ ಮಣ್ಣೆ, ನೀನೇ ಯಜಮಾನನು. ನಾನೇನು ಇಲ್ಲ, ನಾ ಬರಿ ಮಣ್ಣೆ, ನೀನೇ ಯಜಮಾನನು. ಆಮೇನ್. ವಿಶೇಷ ಗೀತೆಯನ್ನ ಹಾಡಿದಂತ ಹಿರಿಯರಾದ ಲೋಕೇಶ್ ರವರಿಗೆ ಧನ್ಯವಾದಗಳು. ಈ ಒಂದು ಸಮಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸ್ತಕ್ಕಂಥವರು ಹಿರಿಕರಾದ ಚಿನ್ನಪ್ಪ ಸಾತ್ವಿಕ್ರವರು. ಹಿರಿಕರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ಎಚ್ಚರವಾಗಿದ್ದು ಕುಟುಂಬದ ಪರವಾಗಿ ಪ್ರೀತಿಪೂರ್ವಕವಾಗಿ ದೈವಿಕ ಮನ್ನವನ್ನ ಬಡಿಸಲು ಸ್ವಾಗತಿಸುತ್ತೇನೆ. ಹಿರಿಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ದೈವಿಕ ಮನ್ನವನ್ನ ಬಡಿಸಲು ತಮ್ಮನ್ನು ಆದರದಿಂದ ಸ್ವಾಗತಿಸುತ್ತೇನೆ. ಧನ್ಯವಾದಗಳು ಸಹೋದರಿ. ಈ ಮುಂಜಾನೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಝೂಮ್ ಕೂಟದಲ್ಲಿ ದೇವರು ಮತ್ತೊಮ್ಮೆ ನಮ್ಮನ್ನು ಸೇರಿಸಿದ್ದಾನೆ. ಕಳೆದ ರಾತ್ರಿ ಆತನು ಕೊಟ್ಟಂತಹ ವಿಶ್ರಾಂತಿಗೋಸ್ಕರ, ಆತನು ನಡೆಸಿದಂತಹ ಅದ್ಭುತವಾದ ರೀತಿಯಲ್ಲಿ ನಡೆಸೋದಕ್ಕೋಸ್ಕರ ನಾವು ಆತನ ಕೊಂಡಾಡೋಣ, ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಹೇಳೋಣ, ಧನ್ಯವಾದಗಳನ್ನು ಸಲ್ಲಿಸೋಣ. ಈ ಮುಂಜಾನೆ ವೇಳೆಯಲ್ಲಿ
ಆತನು ನಮಗೋಸ್ಕರ ಕೊಡುವಂತ ವಾಕ್ಯಕ್ಕೋಸ್ಕರ ನಾವು ಕಾದಿದ್ದು ಅದನ್ನು ಹೊಂದಿಕೊಳ್ಳುವಂತೆ ದೇವರು ನಮ್ಮೊಬ್ಬೊಬ್ಬರಿಗೂ ಆತನ ಪರಿಶುದ್ಧಾತ್ಮನ ಸಹಾಯವನ್ನು ನೀಡಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಪ್ರಿಯರೇ, ನಾವು ಈ ದಿನ ಕಲಿಯುವಂತಹ ಒಂದು ವಾಕ್ಯಗಳು ಖಂಡಿತವಾಗಿಯೂ ಆತನೇ ತನ್ನ ಆತ್ಮನ ಮುಖಾಂತರ ನೀಡಿದ್ದಾನೆಂದು ಪರಿಗಣಿಸಿಕೊಳ್ಳೋಣ. ನಾವು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸನ್ನಿವೇಶಗಳಲ್ಲಿ, ಸಂದರ್ಭಗಳಲ್ಲಿ ದೇವರನ್ನ ನಾವು ಆಶ್ರಯಿಸಿಕೊಂಡಿದ್ದೇವೆ. ನಾವು ಯಾವುದಕ್ಕೋಸ್ಕರ ದೇವರನ್ನ ಆಶ್ರಯಿಸಿಕೊಂಡಿದ್ದೇವೆ? ನಾವು ಯಾಕೆ ಆತನಿಗೆ ವಿಧೇಯರಾಗಿರಬೇಕು, ಅಥವಾ ನಾವು ದೇವರನ್ನು ಯಾಕೆ ಅವಲಂಬಿಸಿಕೊಳ್ಳಬೇಕು ಎಂಬುದಕ್ಕೆ ನಮಗೆ ಅನೇಕ ಕಾರಣಗಳಿರುತ್ತವೆ. ನಮ್ಮ ಆಶೆಗಳನ್ನ ನೆರವೇರಿಸುವನು, ನಮ್ಮ ಪ್ರಾಣವನ್ನ ಕಾಯುವವನು, ನಮಗೆ ಬೇಕಾದ್ದೆಲ್ಲ ಒದಗಿಸುವನು ಆಗಿರುವುದರಿಂದ, ನಮ್ಮ ಕಷ್ಟಗಳಿಂದ ಪಾರು ಮಾಡುವನು. ಆದ್ದರಿಂದ ನಮ್ಮ ರೋಗ ರುಜಿನಗಳ ವಾಸ ಮಾಡುವಂತಹ ಆರೋಗ್ಯದಾಯಕನಾಗಿರುವುದರಿಂದ ನಾವು ದೇವರನ್ನ ಹಿಡ್ಕೊಳ್ತೇವೆ. ನಾವು ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಪಾರಾಗಬೇಕು, ಆತನ ಆಶೀರ್ವಾದಗಳನ್ನು ಅನುಭವಿಸಬೇಕು ಅನ್ನೋದು ನಮ್ಮ ಆಸೆಯಾಗಿರ್ತದೆ. ಆದರೆ ನಾವು ಸತ್ಯವೇದದಲ್ಲಿ ಅನೇಕ ವೇಳೆ ನೋಡುವಾಗ ಆ ಕಷ್ಟಗಳನ್ನ ಅವರು ಯಾವ ರೀತಿ ಅಪ್ಕೊಂಡು, ಆ ಕಷ್ಟಗಳಲ್ಲಿಯೂ ಸಹ ಅವರು ಯಾವ ರೀತಿ ಮಾನವತೆಯನ್ನ ಮೆರೆದ್ರು, ಆ ಕಷ್ಟಗಳಿಂದ ಅವರು ಪಾರಾಗದಿದ್ದರೂ ಸಹಿರಿಯೇ ದೇವರ ಮಾರ್ಗವನ್ನು ಹೇಗೆ ಹಿಡ್ಕೊಂಡ್ರು, ದೇವರಿಗೆ ವಿಧೇಯರಾಗಿ ದೇವರಿಗೆ ನಿಷ್ಠರಾಗಿ ಹೇಗೆ ನಡ್ಕೊಂಡ್ರು ಅಂತ ಹೇಳುವಾಗ ನಮಗೆ ಒಂದೊಂದು ಸಲ, ಅಯ್ಯೋ ದೇವ್ರೆ, ಇಂತಹ ಒಳ್ಳೆತನವನ್ನು ಕೊಟ್ಟಿದ್ದೀರಪ್ಪ, ನಮ್ಮ ಮನುಷ್ಯರ ಮಧ್ಯದಲ್ಲಿ ಇಂತಹ ಒಂದು ಉದಾಹರಣೆಯನ್ನು ಇಟ್ಟಿದೆಯಲ್ಲ ಅಂತ ನಮ್ಮ ಮನಸ್ಸು ತುಂಬಿ ಬರುವಂತಹದ್ದಾಗಿರ್ತದೆ. ಅಂತಹ ಉದಾಹರಣೆಯಲ್ಲಿ ನಾನು ಬಹಳವಾಗಿ ನನ್ನ ಮನಸ್ಸಿಗೆ ಯಾವಾಗಲೂ ಒಂದು ಮುದವನ್ನ ಅಥವಾ ಒಂದು ಸಮಾಧಾನವನ್ನ ನೀಡುವಂತಹ ಒಂದು ಪಾತ್ರ ಅಂದ್ರೆ ರೂತಳ ಪಾತ್ರ, ರೂತಳ ಜೀವಿತ, ರೂತಳ ಒಂದು ಮಾದರಿ. ಈ ಈಕೆಯ ಒಂದು ಜೀವಿತವನ್ನ ನಾವು ನೋಡುವುದಾದ್ರೆ ಬಹಳ ಸಂತೋಷ ಆಗುತ್ತೆ. ಕೇಳಿ ಈಕೆ ಮೋವಾಬ್ಯಳು, ಇಸ್ರಾಯೇಲರಳು ಅಲ್ಲ, ಇಸ್ರಾಯೇಲರ ಆ ದೇಶದಲ್ಲೂ ಹುಟ್ಟಿದವಳಲ್ಲ, ಮೋವಾಬ್ಯ ದೇಶದಲ್ಲೇ ಹುಟ್ಟಿದಂತಹ ಮೋವಾಬ್ಯಳಾಗಿ ರೂತಳು ಈ ಒಂದು ಸ್ಥಾನವನ್ನ ಇಲ್ಲಿ ಸತ್ಯವೇದದಲ್ಲಿ ಪಡ್ಕೊಂಡಿದ್ದನ್ನು ನೋಡಿದ್ರೆ ಅವಳು ಎಂಥ ಒಬ್ಬ ಭಕ್ತಿಯಾಗಿದ್ಲು, ಅವಳು ಎಂಥ ನಿಷ್ಕಲ್ಮಶವಾದ ಹೃದಯವನ್ನ ಹೊಂದಿದ್ಲು, ಎಷ್ಟು ಸರಳರಾಗಿ ಜೀವನ ಮಾಡಿ ಆ ಕಷ್ಟದಲ್ಲಿ ದೇವರಿಗೆ ತನ್ನನ್ನು ಅರ್ಪಿಸ್ಕೊಂಡು ದೇವರ ಆಶೀರ್ವಾದಗಳನ್ನ ಹೊಂದಲಿಕ್ಕೆ ನಾವು ಬೇಕಾದ್ರೆ ಎಲ್ಲಾ ಪ್ರಯತ್ನಗಳನ್ನು ಮಾಡ್ಬಿಡ್ತಾರೆ. ಕೆಲವರಂತೂ ದೇವರ ಆಶೀರ್ವಾದಕ್ಕೋಸ್ಕರ ವ್ರತ ನಿಯಮಗಳನ್ನ ಕೈಗೊಳ್ತಾರೆ, ಇನ್ನು ಕೆಲವರು ತೀರ್ಥಯಾತ್ರೆಗೆ ಹೋಗ್ತಾರೆ, ಇನ್ನು ಕೆಲವರು ದೇವರಿಗೇನೆ ಕಿರೀಟಗಳನ್ನ ತೊಡಿಸ್ಲಿಕ್ಕೆ ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡ್ತಾರೆ. ಹೀಗೆ ದೇವರ ಆಶೀರ್ವಾದಗಳನ್ನ ಹೊಂದ್ಕೊಳ್ಳಿಕ್ಕೆ, ತಮ್ಮ ಎಲ್ಲಾ ಕಷ್ಟಗಳು ಪರಿಹಾರವಾಗಿ ತಾವು ಸುಖವಾಗಿರ್ಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡ್ಲಿಕ್ಕೆ ಸಿದ್ಧವಾಗಿರ್ತಾರೆ. ಆದ್ರೆ ದೇವರಿಗೋಸ್ಕರ ಕಷ್ಟವನ್ನ ಅನುಭವಿಸೋದು, ದೇವರ ಮಾರ್ಗದಲ್ಲಿ ಇಡ್ಕೊಂಡು ತಮ್ಮ ಜೀವಿತದಲ್ಲಿ ಕಷ್ಟಗಳನ್ನ ಅನುಭವಿಸ್ಕೊಂಡು ಹೋಗುವಂಥವ್ರನ್ನ ನಾವು ಕೆಲವರನ್ನ ನಾವು ನೋಡ್ತೇವೆ. ನಮ್ಮ ಮನಸ್ಥಿತಿಯು ಹಾಗೆ ಇರ್ಬೇಕು. ನಾವು ಕಷ್ಟಗಳೆಲ್ಲ ಪಾರಾಗುವುದಕ್ಕೋಸ್ಕರವಲ್ಲ, ಕಷ್ಟಗಳನ್ನ ಸಹಿಸ್ಕೊಂಡು ಹೋಗ್ಲಿಕ್ಕೆ ನಾವು ಯೇಸು ಕ್ರಿಸ್ತನ ಮಾರ್ಗವನ್ನ ಹಿಡ್ಕೊಳ್ಬೇಕು. ಯಾಕಂದ್ರೆ ಅವನು ಕಷ್ಟಗಳನ್ನ ಸಹಿಸ್ಕೊಂಡು ಹೋಗ್ಲಿಕ್ಕೇನೆ ಬಂದನು, ನಮ್ಮನ್ನ ಕಷ್ಟದಿಂದ ಬಿಡಿಸ್ಲಿಕ್ಕೆ ಬಂದನು, ಹಾಗೆ ಕಷ್ಟಗಳನ್ನ ಸಹಿಸ್ಕೊಂಡು ಹೋಗ್ಲಿಕ್ಕೆ ಬಂದ. ಎಲ್ಲ ನಿಂದೆ ಅಪಹಾಸ್ಯಗಳನ್ನ ನಾವು ಕೂಡ ಕ್ರೈಸ್ತರಾಗಿ ಎಲ್ಲರಿಂದ ವಿಮುಕ್ತರಾಗಬೇಕು, ಎಲ್ಲಾ ಸಮಸ್ಯೆಗಳಿಂದ ನಾವು ದೂರ ಆಗಬೇಕು. ನಮಗೆ ಕಷ್ಟ ಸುಖ ಕಷ್ಟವಿರಬಾರ್ದು, ಸುಖ ಯಾವಾಗ್ಲೂ ಇರಬೇಕು ಅನ್ನೋ ಮನಸ್ಸನ್ನ ನಾವು ಹೊಂದ್ಕೊಳ್ಬಾರ್ದು ಪ್ರಿಯರೇ. ಯಾಕಂತಂದ್ರೆ ಈ ಲೋಕದಲ್ಲಿ ನಾವು ಸುಖವಾಗಿರ್ಬೇಕು ಸರಿ, ಕಷ್ಟದಲ್ಲಿರೋರಿಗೋಸ್ಕರ ಮರುಗುವಂತವ್ರಾಗಿರ್ಬೇಕು, ಕಷ್ಟದಲ್ಲಿರುವಂತವ್ರಿಗೆ ಸಹಾಯಕರಾಗಿ ನಿಲ್ಲಬೇಕು. ನಾವು ದೊಡ್ಡ ಶ್ರೀಮಂತರಲ್ಲದೆ ಇರಬಹುದು, ನಮ್ಮಲ್ಲಿ ಹಣ ಇಲ್ಲದೆ ಇರಬಹುದು, ಅಥವಾ ನಾವು ಬಲಾಢ್ಯರಲ್ಲದೆ ಇರಬಹುದು, ಮಹಾಜ್ಞಾನಿಗಳೂ ಅಲ್ಲದೆ ಇರಬಹುದು. ಆದರೂ ಸಹ ಕಷ್ಟದಲ್ಲಿ ಇರುವವರಿಗೆ ಜೊತೆಯಾಗಿ ನಿಲ್ಲುವಂತ ಮನಸ್ಸು ನಮಗಿರಬೇಕು. ನಿಮಗೆ ಈ ರೂತಳ ವಿಷಯ ನಿಮಗೆ ಗೊತ್ತಿದೆ. ರೂತಳು ಮೋವಾಬ್ಯಳು.
ಮೋವಾಬ್ಯ ದೇಶದಲ್ಲಿ ನೋಮಿ ಮತ್ತೆ ಆಕೆಯ ಇಬ್ಬರು ಮಕ್ಕಳು, ಆಕೆಯ ಯಜಮಾನ ಎಲಿಮೆಲೆಕ ಅಂತ ಕಾಣುತ್ತೆ. ಎಲಿಮೆಲೆಕ ಇವರು ಈ ಎಫ್ರಾತ ಸೀಮೆಯ ಬೆತ್ಲೆಹೇಮಿನವರಾಗಿದ್ದು, ಆ ಒಂದು ಪ್ರದೇಶದಲ್ಲಿ ಬರಗಾಲ ಬಂದ ಪ್ರಯುಕ್ತ ಅವ್ರು ಏನ್ ಮಾಡಿದ್ರು, ಮೋವಾಬ್ ದೇಶಕ್ಕೆ ಅವರು ವಲಸೆ ಹೋದರು. ಅಲ್ಲಿ ಮೋವಾಬ್ ದೇಶದಲ್ಲಿ ಪ್ರವಾಸವಾಗಿದ್ದಾಗ ನೋಮಿಯ ಗಂಡನಾದ ಎಲಿಮೆಲೆಕನು ಸತ್ತು ಹೋಗ್ತಾನೆ. ತನ್ನ ಇಬ್ಬರ ಮಕ್ಕಳಂದಿ ಅವಳು ಉಳಿತಾಳೆ. ನಂತರ ಅವಳು ಏನ್ ಮಾಡ್ತಾಳೆ, ಆ ಮಕ್ಕಳಿಗೆ ವರ್ಫಾ ಮತ್ತು ರೂತ್ ಎಂಬ ಹೆಸರುಳ್ಳ ಇಬ್ಬರು ಮೋವಾಬ್ ಸ್ತ್ರೀಯನ್ನ ಮದುವೆ ಮಾಡಿಕೊಳ್ತಾಳೆ. ಸುಮಾರು 10 ವರ್ಷ ಆಕೆ ಅವರ ಜೊತೆ ಇರುವಾಗ ಮತ್ತೆ ಗಂಡು ಮಕ್ಕಳು ಕೂಡ ತೀರ್ಕೊಳ್ತಾರೆ. ಹೀಗೆ ಆ ನೋಮಿಯು ತನ್ನ ಗಂಡನನ್ನು ಕಳ್ಕೊಳ್ತಾಳೆ, ಇಬ್ರು ಗಂಡು ಮಕ್ಕಳನ್ನು ಕಳ್ಕೊಳ್ತಾಳೆ, ಒಬ್ಳೇ ಉಳ್ಕೊಂಡಿದ್ದಾಳೆ. ಏನೂ ಇಲ್ಲದ ಒಬ್ಬ ಪರದೇಶಿಯಾದ ನೋಮಿ ಇವಾಗ ಏನ್ ಮಾಡ್ಬೇಕಾಗಿದೆ, ಅವಳು ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತನ್ನ ಸ್ವಂತ ಸ್ವದೇಶಕ್ಕೆ ಬರ್ಲಿಕ್ಕೆ ಅವಳು ಹೊರಟಿದ್ದಾಳೆ. ಇವಾಗ ಅವಳಿಗೆ ಏನಾಗಿದೆ ಅಂತಂದ್ರೆ, ಈ ಸ್ವದೇಶದಲ್ಲಿ ಚೆನ್ನಾಗಿದೆ, ದೇವರು ಅವರನ್ನ ಕಟಾಕ್ಷ ಮಾಡಿದ್ದಾನೆ, ಆಹಾರವನ್ನ ಅನುಗ್ರಹಿಸಿದ್ದಾನೆ ಅನ್ನೋ ವರ್ತಮಾನ ಕೇಳಿ ನೋಮಿ ಮೋವಾಬ್ ದೇಶವನ್ನ ಬಿಟ್ಟು ಸ್ವದೇಶಕ್ಕೆ ಹೋಗ್ಬೇಕು ಅಂತ ಸೊಸೆಯರ ಜೊತೆ ಹೊರಡ್ತಾಳೆ. ಇಬ್ಬರು ಸೊಸೆಯರು ಅವರ ಜೊತೆ ಬರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಆಕೆ ಒಂದು ಹೇಳ್ತಾಳೆ, ನೋಡ್ರಮ್ಮ, ಮಕ್ಕಳು ನೀವಿನ್ನೂ ತರುಣಿಯರಾಗಿದ್ದೀರಾ, ನೀವು ನನ್ನ ಜೊತೆ ಬಂದು ಯಾಕೆ ಕಷ್ಟಪಡ್ತೀರಾ? ಏನಿದೆ, ನಾನು ಕೇವಲ ನಿರ್ಗತಿಗಳಾಗಿದ್ದೇನೆ, ನನಗೆ ಯಾರೂ ಇಲ್ಲ, ದಿಕ್ಕಿಲ್ಲ, ದೆಸೆ ಇಲ್ಲ, ನನ್ನನ್ನು ಯಾಕೆ ಇಟ್ಕೊಂಡು ನೀವು ಬರ್ತಾ ಇದ್ದೀರಾ? ಒಂದು ಕೆಲಸ ಮಾಡಿ, ನೀವು ತಿರುಗಿ ನಿಮ್ಮ ತವರು ಮನೆಗೆ ಹೋಗ್ರಿ. ನೀವು ನನ್ನನ್ನ ಮರಣ ಹೊಂದಿದ ನನ್ನ ಮಕ್ಕಳನ್ನ ಪ್ರೀತಿ ಮಾಡಿದ್ರಲ್ವಾ, ಹಾಗೆ ಯೆಹೋವನು ನಿಮ್ಮನ್ನು ಪ್ರೀತಿ ಮಾಡ್ಲಿ, ನಿಮ್ಗೆ ಕೃಪೆ ಕೊಡ್ಲಿ, ನೀವಿಬ್ರು ಮದುವೆಯಾಗಿ ಗಂಡ ಮನೆ ಸುಖವಾಗಿರಿ, ವಿಶ್ರಾಂತಿಯಿಂದ ಇರುವಂತೆ ದೇವರು ನಿಮಗೆ ಅನುಗ್ರಹ ಮಾಡ್ಲಿ ಅಂತ ಹೇಳಿ ಆ ಸೊಸೆಯರನ್ನ ನೋಮಿಯು ಆಶೀರ್ವಾದ ಮಾಡಿ ಅವರಿಗೆ ಮುತ್ತಿಡ್ತಾಳೆ ಅಂತ ಹೇಳಿದೆ. ಅವರನ್ನು ಮುದ್ದಿಟ್ಟವು ಅಂತ ಇದೆ. ಆಗ ಅವರು ಗಟ್ಟಿಯಾಗಿ ಅಳ್ತಾರೆ, ಇಬ್ಬರು ಸೊಸೆಯಂದ್ರು ಅಳ್ತಾರೆ. ಬಹಳ ಒಂದು ಮನೋಜ್ಞವಾದ ಒಂದು ಸನ್ನಿವೇಶ ಇದಾಗಿದೆ. ಹೃದಯವನ್ನ ಕರಗಿಸುವಂತಹ, ಎಂತಹ ಕಠಿಣ ಹೃದಯಗಳನ್ನು ಅವರು ಮೃದುವಾಗಿಸುವಂತಹ ಒಂದು ಸನ್ನಿವೇಶ ಇದಾಗಿದೆ. ನೋಮಿ ಒಬ್ಳು ಪರದೇಶಿಯಾದ ಮಗಳಾಗಿದ್ದಾಳೆ, ವಯಸ್ಸಾದಂತಹ ಹೆಣ್ಮಗಳಾಗಿದ್ದಾಳೆ. ಅವಳಿಗೆ ಬೇರೆ ಯಾವ ದಿಕ್ಕೂ ಇಲ್ಲ. ಅವಳು ಈಗ ಅವಳ ಸ್ವದೇಶಕ್ಕೆ ಹೋಗ್ತಾ ಇದ್ದಾಳೆ. ಸ್ವದೇಶವನ್ನ ಅವಳ ಮನೆಯನ್ನು ಬಿಟ್ಟು ಬಹಳ ವರ್ಷಗಳಾಗಿವೆ. ಅವಳಿಗಿದ್ದಂತ ಗುಡಿಸಲು ಮುರಿದೋಗಿರ್ಬೋದು, ಮನೆ ಬಿದ್ದೋಗಿರ್ಬೋದು. ಇಂಥ ಸಂದರ್ಭದಲ್ಲಿ ಅವಳು ಸ್ವಜನರ ಹತ್ತಿರಕ್ಕೆ ಹೋಗ್ತಾ ಇರುವಾಗ ಸೊಸೆಯಂದ್ರನ್ನ ಕರೆದು ಅವಳು ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾಳೆ. ಆದ್ರೆ ಸೊಸೆಯರು ಅವ್ರೇನ್ ಮಾಡ್ತಾರೆ, ಇಲ್ಲ ನಾನು ನಿನ್ ಜೊತೆನೇ ಬರ್ತೀನಿ ಅಂತ ಹೇಳುವಾಗ ಆಕೆ ಏನ್ ಹೇಳ್ತಾಳೆ, ನನ್ನ ಮಕ್ಕಳೇ, ನೀವು ನನ್ನೊಡನೆ ಬರುವುದೇಕೆ? ಹಿಂದಿರುಗಿ ಹೋಗ್ರಮ್ಮ, ನಿಮಗೆ ಗಂಡದರನ್ನು ಕೊಡುವುದಕ್ಕೆ ನನ್ನ ಗರ್ಭದಲ್ಲಿ ಮಕ್ಕಳಿಲ್ವಲ್ಲ ಅಂತ ಹೇಳ್ತಾಳೆ. ಮತ್ತೆ ಇನ್ನೂ ಒಂದು ಮಾತಾಡ್ತಾನೆ, ನನ್ನ ಮಕ್ಕಳೇ, ಹಾಗೆ ಮಾಡಬೇಡ್ರಿ, ನೀವ್ಯಾಕೆ ನನ್ನ ಜೊತೆ ಬಂದು ನೀವು ಕಷ್ಟ ಅನುಭವಿಸ್ತೀರಾ? ನನಗೆ ದೇವರು ಕಷ್ಟ ಕೊಟ್ಟಿದ್ದ, ನಾನು ಅನುಭವಿಸ್ಕೊಂಡು ಹೋಗ್ತೀನಿ. ನೀವಿನ್ನೂ ಚಿಕ್ಕ ಮಕ್ಕಳು, ಚಿಕ್ಕ ವಯಸ್ಸಿನವರು, ಚಿಕ್ಕ ಪ್ರಾಯದಲ್ಲಿದ್ದೀರಿ, ನೀವು ಸಂತೋಷವಾಗಿ ಜೀವನ ಮಾಡಬಹುದು, ನೀವು ಮದುವೆ ಮಾಡ್ಕೊಳ್ಬಹುದು, ಒಂದೊಂದು ಮನೆ ಕಟ್ಟಿ ಮಕ್ಕಳು ಪಡ್ಕೊಂಡು ನೀವು ಸುಖವಾಗಿರ್ಬೋದು, ನನ್ನ ಜೊತೆ ಬರಬೇಡ್ರಮ್ಮ ಅಂತ ಹೇಳುವಾಗ, ಯೆಹೋವನ ಹಸ್ತವನ್ನು ನನಗೆ ವಿರೋಧವಾಗಿರೋದ್ರಿಂದ ನಿಮಗೋಸ್ಕರ ಬಹಳ ದುಃಖ ಪಡ್ತೇನೆ, ನನಗೋಸ್ಕರ ದುಃಖ ಪಡ್ತೇನೆ ಅಂತ ಹೇಳ್ತಾ ಇಲ್ಲ ಅವಳು. ನೋಮಿ, ಯೆಹೋವನ ಹಸ್ತವು ನನಗೆ ವಿರೋಧವಾಗಿದೆ, ಆದ್ರಿಂದ ನಿಮಗೋಸ್ಕರ ಬಹಳ ದುಃಖ ಪಡ್ತೇನೆ. ಆಗ ಆ ಒಂದು ಇಬ್ಬರು ಸೊಸೆಯರು ಪುನಃ ಅಳ್ತಾರೆ. ವರ್ಫಳು ಅತ್ತೆಯನ್ನ ಮುದ್ದಿಟ್ಟು ಹೊರಟುತ್ತಾಳೆ. ಆದ್ರೆ ರೂತಳ ಒಂದು ವಿಷಯ ಬಂದ್ರೆ ಬಹಳ ಒಂದು ಮನದಾಗುವಂತಹ, ಹೃದಯವನ್ನೇ ನಾಟುವಂತಹ ಒಂದು ವಿಷಯ ಇಲ್ಲಿ ನಡೆಯುತ್ತದೆ. ಇದನ್ನ ನಾವು ಇವತ್ತು ಇಂತಹ ಮನಸ್ಥಿತಿ, ಇಂತಹ ಹೃದಯ ಇರುವಂತವ್ರನ್ನ ನಾವು ನೋಡೋದು ಬಹಳ ವಿರಳವಾಗಿದೆ. ಇಂಥದ್ದನ್ನ ನಾವು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಈಗ. ಯಾಕಂತಂದ್ರೆ ಯಾರನ್ನ ಪ್ರೀತಿ ಮಾಡದ ರೀತಿ ಆಗೋಗುತ್ತೆ. ಅದರಲ್ಲೂ ಮದುವೆ ಆದ್ರೆ ಗಂಡನೂ ಮಾತ್ರ ಸೀಮಿತ ಆಗೋಗ್ತಾಳೆ ಆ ಹೆಣ್ಮಗಳು. ತನ್ನ ಗಂಡ ತಾನು ಮಾತ್ರ ಚೆನ್ನಾಗಿರ್ಬೇಕು, ತನ್ನ ಕುಟುಂಬ ಮಾತ್ರ ಚೆನ್ನಾಗಿರ್ಬೇಕು ಅಂತ ಸ್ವಾರ್ಥ ಬುದ್ಧಿಯಿಂದ ಮನೆಗೆ ಬೆಳಕಾಗಿ, ಮನೆಯ
ಬೆಳಕಾಗಿ ಮನೆಯನ್ನ ಬೆಳಗ್ಬೇಕಾಗಿದ್ದ ಸೊಸೆ ಏನಾಗ್ತಾಳೆ ಅಂದ್ರೆ ಮನೆಯನ್ನ ಒಡೆದು ಮನೆಯ ಆ ತಂದೆ ತಾಯಿಗಳನ್ನ ಅವರ ಸಾಕಿ ಸಲಹದಂತಹ ಆ ವೃದ್ಧ ತಂದೆ ತಾಯಿಗಳನ್ನ ನೀವು ತೊರೆದು ಬರಬೇಕು ಅಂತ ಹೇಳಿ ಗಂಡನಿಗೆ ಹೇಳಿ ಅವರನ್ನ ದೂರ ಮಾಡಿ ತಾನು ತನ್ನ ಒಂದು ಕುಟುಂಬದಲ್ಲಿ ಸಂತೋಷ ಪಡ್ಲಿಕ್ಕೆ ಯಾವಾಗ ಇಷ್ಟಪಡ್ತಾಳೆ. ಅಂಥದ್ದನ್ನೇ ನಾವು ನೋಡ್ತಾ ಇದ್ದೇವೆ. ನಮ್ಮ ಕ್ರೈಸ್ತರಲ್ಲೂ ಅನೇಕ ನಿದರ್ಶನಗಳು ನಮ್ಗೆ ನೋಡ್ಲಿಕ್ಕೆ ಯಾವಾಗ ಸಿಗ್ತಾ ಇರ್ತವೆ. ಆದ್ರೆ ಪ್ರಿಯರೇ, ಇಲ್ಲಿ ಅವಳು ನಡ್ಕೊಂಡ ರೀತಿ ನೋಡಿದ್ರೆ ನನಗೆ ಸತ್ಯವೇದದಲ್ಲಿ ಈ ಪುಸ್ತಕವನ್ನ ಓದಿ ಅರಗಿಸ್ಕೊಳ್ಳಿಕ್ಕೆ ಜೀರ್ಣ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದೇ ಸಾಕು ಅನ್ಸ್ಬಿಡ್ತದೆ. ಇಷ್ಟಕ್ಕೇನೆ ಹೊಟ್ಟೆ ತುಂಬ್ದಂಗ ಆಗುತ್ತೆ. ಅಂದ್ರೆ ಅಷ್ಟೊಂದು ಪ್ರೀತಿಯನ್ನ, ಅಷ್ಟೊಂದು ನಿಷ್ಠೆಯನ್ನ ಮೋವಾಬ್ಯಳ ಸ್ತ್ರೀಯಾದ ರೂತಳು ಮೆರೆಯುವುದನ್ನ ನಾವು ಕಾಣ್ತೇವೆ. ರೂತಳು ಆ ಮಗಳು ತನ್ನ ಆಸೆಗಳನ್ನ ನೆರವೇರಿಸ್ಕೊಳ್ಳಿಕ್ಕೆ ಅವಳು ಮುಂದಾಗಬಹುದಾಗಿತ್ತು. ಅವಳನ್ನ ಮೆಚ್ಚಿಕೊಂಡು ಮದುವೆ ಆಗೋರು ಯಾರಾದ್ರೂ ಸಿಗ್ತಾ ಇದ್ರು. ಇಲ್ಲ ಯಾರಾದ್ರೂ ಹಿಂದೆ ಅವಳು ಹೋಗಿ ತನ್ನನ್ನ ತಾನು ಕಾಪಾಡ್ಕೊಳ್ಬೋದಾಗಿತ್ತು. ಇಲ್ಲ ತನ್ನ ತಂದೆ ತಾಯಿಗಳ ಮನೆಗೆ ಹೋಗ್ಬೋದಾಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿಯೂ ಅನಾಥಳಾದ ಆ ಒಂದು ಪರದೇಶಿಯಾದ ನವಮಿಯನ್ನ ಅವಳು ಪ್ರೀತಿಸುವಂತಹ ರೀತಿಯನ್ನು ನೋಡುವಾಗ ಇದು ಹೇಗೆ ಸಾಧ್ಯ ಆಯ್ತು? ಈ ಮಗಳಿಗೆ ಯಾರು ಇದು ಹೇಳ್ಕೊಟ್ರು? ಜೊತೆಲಿ ಯಾರಿದ್ರು? ಅಮ್ಮ, ನೀನು ಅತ್ತೆಯನ್ನ ತೊರಿಬೇಡ, ಅತ್ತೆ ಅನಾಥಳಾಗಿದ್ದಾಳೆ, ಅವಳು ವಯಸ್ಸಾಗಿದೆ, ಅವಳನ್ನ ಸಂರಕ್ಷಣೆ ಮಾಡೋರು ಯಾರಿದ್ದಾರೆ ನಿನ್ನ ಬಿಟ್ಟು ಅಂತ ಯಾರು ಅವಳಿಗೆ ಬುದ್ಧಿಯನ್ನ ಹೇಳ್ಕೊಡ್ಲಿಲ್ಲ. ಆದ್ರೆ ಅವಳ ಮನಸ್ಸಲ್ಲಿ ಬಂದಂತ ವಾಕ್ಯಗಳನ್ನ ನೋಡುವಾಗ ಅವಳ ಮಾತನ್ನೇ ಅವಳ ಬಾಯಿಂದಲೇ ಕೇಳೋಣ ನಾವು. ಒರ್ಫಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು, ರೂತಳಾದರೂ ಅತ್ತೆಯನ್ನೇ ಅಂಟಿಕೊಂಡಳು. ನವಮಿಯು ರೂತಳಿಗೆ, ಇಗೋ ನಿನ್ನ ಓರಗಿತ್ತಿಯು ತಿರುಗಿ ತನ್ನ ಜನರ ಬಳಿಗೂ ದೇವತೆಗಳ ಬಳಿಗೂ ಹೋಗುತ್ತಾಳೆ. ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ ಆಕೆಯು ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನ, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು, ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನನ್ನು ಅಗಲಿದ್ದರೆ ಯೆಹೋವನು ನನಗೆ ಬೇಕಾದ್ದನ್ನು ಮಾಡಲಿ. ಒಬ್ಬ ಹೆಣ್ಣು ಮಗಳ ಬಾಯಿಂದ ಬರುವಂತಹ ಮಾತು, ನಿಷ್ಠೆಯನ್ನು ನೋಡುವುದಾದ್ರೆ ಮನಸ್ಸಿಗೆ ಬಹಳ ಎಂಥ ಒಂದು ನೋವಾಗುತ್ತೆ, ವೇದನೆ ಆಗುತ್ತೆ. ಅಂದ್ರೆ ವೇದಗಳನ್ನ ಓದಿರ್ತೇವೆ, ವಿದ್ಯಾಭ್ಯಾಸ ಮಾಡಿರ್ತೇವೆ, ಶಿಕ್ಷಣವನ್ನ ಪಡ್ಕೊಂಡಿರ್ತೇವೆ, ನಾಗರಿಕರು ಅಂತ ಹೇಳ್ಕೊಳ್ತೇವೆ, ಅನೇಕ ಭಾಷೆಗಳನ್ನ ಮಾತಾಡ್ತೇವೆ. ಯಾವ ಶಿಕ್ಷಣವನ್ನು ಪಡೆಯದ ಅನಕ್ಷರಸ್ಥ ಮಗಳು ನವಮಿಯ ಸಂಗಡ ನಡ್ಕೊಳ್ತಾ ಇರೋ ರೀತಿ ನೋಡುವಾಗ, ದೇವರೇ, ಇಂತಹ ಹೃದಯವುಳ್ಳವರನ್ನ, ಇಂತಹ ಗುಣವತಿಯರನ್ನ ನೀನು ಮನಸ್ಸು ತುಂಬಿ ಬರ್ತದೆ. ಅವಳು ಹೇಳುವ ಮಾತುಗಳನ್ನ ಕೇಳುವಾಗ ಎಂತಹ ಒಂದು ತೀರ್ಮಾನವನ್ನ, ಎಂತ ಒಂದು ನಿರ್ಧಾರವನ್ನ ಆಕೆ ತೆಗೆದುಕೊಂಡ್ಳು. ತನ್ನ ಜೀವಿತವನ್ನೇ ಅವಳು ತನ್ನ ಅತ್ತೆಗೋಸ್ಕರ ಸಮರ್ಪಿಸ್ಲಿಕ್ಕೆ ಅವಳು ಸಿದ್ಧಳಾಗಿದ್ದಾಳೆ. ನನ್ನ ಒತ್ತಾಯ ಮಾಡ್ಬೇಡ, ನಿನ್ನಿಂದ ಹೋಗ್ಬೇಕು ಅಂತ ನನಗೆ ಹೇಳ್ಬೇಡ, ನೀನ್ ಎಲ್ಲಿ ಹೋಗ್ತೀಯೋ ಅಲ್ಲೇ ಬರ್ತೀನಿ, ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು. ಇವತ್ತು ನಿನ್ನ ಜನರು ನನ್ನ ಜನರು ಅಂತ ಹೇಳ್ಕೊಳ್ಳೋಂಥವ್ರನ್ನ ನಾವು ನೋಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅವರು ತನ್ನ ಗಂಡನನ್ನ ಸಾಕಿ ಸಲಹಿದ ತಂದೆ ತಾಯಿಗಳನ್ನ ಅವ್ರಿಗೆ ಒಪ್ಪಿಗೆ ಆಗೋದಿಲ್ಲ. ಗಂಡನ ಜೊತೆ ಹುಟ್ಟಿದಂತ ಒಡ ಹುಟ್ಟಿದವರು ಅವ್ರಿಗೆ ಇಷ್ಟವಾಗಲ್ಲ, ಅತ್ಯನಾದ್ನಿಯರು ಇಷ್ಟ ಆಗಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ. ನಾವು ವಿದ್ಯಾವಂತರು ಅಂತ ಹೇಳ್ಕೊಳ್ತೇವೆ, ಬುದ್ಧಿವಂತರು ಅಂತ ಹೇಳ್ಕೊಳ್ತೇವೆ, ಕ್ರೈಸ್ತ ಕುಟುಂಬದಲ್ಲೂ ಹುಟ್ಟಿದ್ದೇವೆ ಅಂತ ಹೇಳ್ತೇವೆ. ವಾಕ್ಯಳಾದ ರೂತಳ ಈ ಒಂದು ಗುಣವನ್ನ ನಾವು ನೋಡುವಾಗ ಬಹಳ ಆಶ್ಚರ್ಯ ಆಗುತ್ತೆ, ಮತ್ತೆ ನಿಜವಾಗಿಯೂ ಸಂತೋಷ ಆಗತ್ತೆ. ಆಕೆ ಹೇಳುವ ಮಾತನ್ನ ನೋಡಿದ್ರೆ, ಯೆಹೋವ ನನಗೆ ಬೇಕಾದ್ದನ್ನ ಮಾಡಲಿ ಅಂತ ಕೇಳ್ಕೊತಾರೆ. ನಿನ್ನನ್ನು ಬಿಟ್ಟು ಹೋದ್ರೆ ಎಂತ ಒಂದು ತೀರ್ಮಾನವನ್ನ ಅವಳು ತೆಗೆದುಕೊಂಡಿದ್ದಾಳೆ. ಪ್ರಿಯರೇ, ನಾವು ನಮ್ಮ ಸಂತೋಷಕ್ಕೋಸ್ಕರ ಎಲ್ಲವನ್ನ ಮಾಡ್ತೇವೆ. ದೇವರನ್ನ ಅವಲಂಬಿಸ್ಕೊಳ್ತೇವೆ, ದೇವರಿಗೆ ಹರಕೆಯನ್ನು ಕಟ್ಕೊಳ್ತೇವೆ, ದೇವರನ್ನ ನಾವು ಸೇವಿಸ್ತೇವೆ. ದೇವರ ಆಶೀರ್ವಾದಗಳನ್ನು ಕೊಟ್ಟಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವಿಸ್ತೇವೆ. ಆದ್ರೆ ರೂತಳ ಈ ಪರಿಸ್ಥಿತಿಯನ್ನು ನೋಡುವಾಗ ನಿಜವಾಗಿಯೂ ಬಹಳ ಮನೋಜ್ಞವಾಗಿರುವಂತಹ ಒಂದು ಪರಿಸ್ಥಿತಿ, ಅಂದ್ರೆ ಹೃದಯಕ್ಕೆ ತಾಕುವಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾಳೆ.
ಅವಳಿಗೆ ಅವಳ ಹತ್ರ ಏನೂ ಇಲ್ಲ. ಅವಳು ಮೋವಾಬ್ ದೇಶವನ್ನ ಬಿಟ್ಟು ಬರುವಾಗ, ನಾವು ಎಲ್ಲಾದ್ರೂ ಒಂದು ಸ್ಥಳವನ್ನ ಬಿಟ್ಟು ಬರುವಾಗ, ನಮ್ಮ ಆ ಮನೆಯನ್ನ ಇನ್ನೊಂದು ಕಡೆ ಶಿಫ್ಟ್ ಮಾಡುವಾಗ ಮನೆಯಲ್ಲಿರುವಂತ ಎಲ್ಲಾ ಸಾಮಾನುಗಳನ್ನ ಕನಿಷ್ಠ ಲಾರಿಯಲ್ಲಿ ನಾವು ಅದನ್ನ ಸಾಗಿಸ್ಕೊಂಡು ಬರ್ತೇವೆ. ಇಲ್ಲಿ ಆ ನೊವೊಮಿಗೆ ಏನೂ ಇಲ್ಲ, ಬರೀ ಗೈಯಲ್ಲಿ ಅವಳು ಬರ್ತಾ ಇದ್ದಾಳೆ. ತನ್ನ ದೇಶಕ್ಕೆ ಅವಳು ನಡ್ಕೊಂಡು ಬರ್ತಾ ಇದ್ದಾಳೆ. ಅವಳು ಪ್ರಯಾಣ ಮಾಡುವಾಗ ಅವಳು ಎಷ್ಟೆಷ್ಟು ಕಷ್ಟವನ್ನ ಆ ಮಕ್ಕಳು ಅನುಭವಿಸ್ತಾರೋ ಗೊತ್ತಿಲ್ಲ. ಯಾಕಂತಂದ್ರೆ ದಾರಿಯುದ್ದಕ್ಕೂ ಅವ್ರು ನಡ್ಕೊಂಡೇ ಬರ್ಬೇಕಾಗಿತ್ತು. ಅಂತಹ ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲೂ ಸಹ ಅತ್ತೆಯನ್ನ ಅವಳಷ್ಟು ಪ್ರೀತಿಯಾಗಿ ಪ್ರೀತಿ ಮಾಡ್ಲಿಕ್ಕೆ ಅವಳು ಏನ್ ಪ್ರೇರಣೆ ಆಯ್ತು ಅನ್ನೋದು ನನಗೆ ಬಹಳ ಆಶ್ಚರ್ಯ ಉಂಟು ಮಾಡುತ್ತೆ. ಅವಳು ಹೇಳುವ ಮಾತು ನಮಗೆ ಏನು ಅನ್ಸುತ್ತೆ ಅಂತಂದ್ರೆ, ಒಬ್ಬ ಅನ್ಯನಾಗಿ ಇಷ್ಟು ಒಂದು ಅಂಟ್ಕೊಂಡ್ಲಲ್ಲ, ಅತ್ತೆಯನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ನಿಂತ್ಕೊಂಡ್ಲಲ್ಲ. ಎಷ್ಟೋ ಸಲ ನಮ್ಮ ಮಕ್ಕಳು ನಮ್ಮನ್ನ ತ್ಯಜಿಸ್ತಾರೆ. ನಾವು ಸಾಕಿ ಸಲಹಿದ ಮಕ್ಕಳು ನಮ್ಮನ್ನ ಬಿಟ್ಟು ಹೋಗ್ಲಿಕ್ಕೆ ಸಿದ್ಧವಾಗಿರ್ತಾರೆ. ನಮ್ಮನ್ನ ನಡೆದ ರಸ್ತೆಯಲ್ಲಿ ಅಥವಾ ಎಷ್ಟೋ ಕಷ್ಟಗಳಲ್ಲಿ ಇರುವಾಗ ನಮ್ಮನ್ನ ಅವರು ಬಿಟ್ಟು ಹೋಗಿರ್ತಾರೆ. ಇಂಥ ಉದಾಹರಣೆಗಳು ನಾವು ನೋಡ್ತೇವೆ. ನಾನು ಇನ್ನೂ ಒಂದು ಉದಾಹರಣೆಯನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ತಂದೆ ತನ್ನ ಮಗನನ್ನ ಫಾರಿನ್ ಕಳಿಸ್ಲಿಕ್ಕೋಸ್ಕರ ಹಣವನ್ನ ಅವನು ಅಣಿ ಮಾಡ್ಕೊಳ್ಬೇಕಾಗುತ್ತೆ, ಅರೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಹಣವನ್ನ ಅವನು ಒಟ್ಟುಕೊಡ್ಸ್ಕೊಳ್ಲಿಕ್ಕೆ ಅವನು ಪ್ರಯತ್ನ ಪಡುವಾಗ ಬ್ಯಾಂಕ್ ಅವ್ರು, ನಿಮ್ಮ ಮನೆಯನ್ನ ಅಡವಿಡ್ರಿ, ನಾವು ನಿಮ್ಗೆ ಬೇಕಾದಂತ ಸಾಲ ಕೊಡ್ತೀವಿ, ನಿಮ್ಮ ಮಗನ ಎಜುಕೇಶನ್ ಆಗ್ಲಿ, ನಂತರ ನೀವು ಅದನ್ನ ತೀರಿಸ್ಬೋದು ಅಂತ ಹೇಳುವಾಗ ಮನೆಯನ್ನ ಅಡವನ್ನ ಅಡ ಇಟ್ಟು ಅವನು ಬ್ಯಾಂಕಿಂದ ಸಾಲ ತೆಗೆದುಕೊಂಡು ಮಗನನ್ನ ಫಾರಿನ್ ಕಳಿಸ್ಕೊಡ್ತಾನೆ. ಮಗನು ಬಹಳ ಚೆನ್ನಾಗಿ ಓದಿ ಫಾರಿನಲ್ಲಿ ಒಳ್ಳೆ ಕೆಲಸವನ್ನ ಗಿಟ್ಟಿಸ್ಕೊತಾನೆ. ಆದ್ರೆ ಅವನು ತನ್ನ ತಂದೆ ತಾಯಿಗಳನ್ನ ನೋಡ್ಲಿಕ್ಕೆ ಅವನು ಸ್ವದೇಶಕ್ಕೆ ಬರ್ಬೇಕಾಗುತ್ತೆ, ಆದ್ರೆ ಬರೋದಿಲ್ಲ. ಅವನೇನ್ ಮಾಡ್ತಾನೆ, ಆಗ ಬ್ಯಾಂಕ್ ಅಧಿಕಾರಿಗಳು, ಇಷ್ಟು ವರ್ಷಗಳಾಯ್ತು, ನಿಮ್ಮ ಮಗನಿಂದ ನಮಗೆ ನಮ್ಮ ಸಾಲವನ್ನ ತೀರಿಸ್ಲಿಕ್ಕೆ ಹೇಳಿ, ನಿಮ್ ಕೈಲಾಗ್ಲಿಲ್ಲ ಅಂದ್ರೆ ಅವರಾರು ತೀರ್ಸ್ಲಿ ಅಂತ ಹೇಳುವಾಗ ಅವನು ಆ ಸಾಲವನ್ನ ತೀರ್ಸ್ಲಿಕ್ಕೂ ಅವನು ಮುಂದೆ ಬರ್ಲಿಲ್ಲ. ತಂದೆ ತಾಯಿಗಳನ್ನ ನೋಡ್ಲಿಕ್ಕೂ ಅವನು ಮುಂದೆ ಬರ್ಲಿಲ್ಲ. ಅಡವಿಟ್ಟಿದ್ದಂತ ಮನೆಯನ್ನ ಆ ಬ್ಯಾಂಕ್ ಅವರು ಬಂದು ಹರಾಜು ಮಾಡ್ತಾರೆ. ಹರಾಜು ಮಾಡಿ ಆ ಇಬ್ಬರು ತಂದೆ ತಾಯಿಗಳು, ಅಂದ್ರೆ ಆತನ ತಂದೆ ಮತ್ತು ತಾಯಿ ಇಬ್ಬರುವೆ ಆ ಒಂದು ಬೀದಿ ಆಗೋದನ್ನ ನೋಡ್ತೇವೆ. ಪ್ರಿಯರೇ, ತಮ್ಮ ಸ್ವಾರ್ಥಕ್ಕೋಸ್ಕರ ಜೀವನ ಮಾಡಿ ಅಂಬಿಗನ ಅಂದ್ರೆ ಹೊಳೆಯನ್ನ ದಾಟುವಾಗ ದಾಟುವ ತನಕ ಮಾತ್ರ ಅಂಬಿಗನ ಮೇಲೆ ಒಂದು ಪ್ರೀತಿಯನ್ನ ತೋರಿಸಿ, ಹೊಳೆ ದಾಟಿದ ಮೇಲೆ ಅಂಬಿಗನ ಹಂಗೇನು ಅಂತ ಹೇಳೋ ರೀತಿ ಅವರು ಎಷ್ಟೋ ರೀತಿಯಲ್ಲಿ ಆ ಮಗನೂ ಸಹ ತನ್ನ ತಂದೆ ತಾಯಿಗಳನ್ನ ಎಲ್ಲದಕ್ಕೂ ಉಪಯೋಗಿಸ್ಕೊಂಡು ಎಲ್ಲಾ ಸಾಲವನ್ನ ಪಡ್ಕೊಂಡು ತಾನು ವಿದ್ಯಾವಂತನಾಗಿ ದೊಡ್ಡವನಾದ ಮೇಲೆ ಅವನು ದೇಶವನ್ನು ತೊರಿತಾನೆ, ತನ್ನ ಜನರನ್ನೂ ತೊರಿತಾನೆ, ಸಾಲದ್ದು ಎಂಬುದಕ್ಕಾಗಿ ತನ್ನ ತಂದೆ ತಾಯಿಗಳನ್ನೇ ತೊರೆದು ಜೀವನ ಮಾಡ್ತಾನೆ. ಇಂಥ ಉದಾಹರಣೆಗಳನ್ನ ಮಧ್ಯದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ಪ್ರಿಯರೇ. ಆದ್ರೆ ಈ ಮೊವಾಬಿ ಸ್ತ್ರೀಯ ರೂತಳ ಒಂದು ವಿಶೇಷತೆ ಏನು, ಎಷ್ಟು ಹೇಳಿದ್ರು ನಮಗೆ ಅರ್ಥವಾಗದೇ ಇರೋ ಒಂದು ಪಾತ್ರ ಇದು. ರೂತಳು ತೆಗೆದುಕೊಂಡಂತಹ ಒಂದು ತೀರ್ಮಾನ, ಅವಳ ತೀರ್ಮಾನವನ್ನ ನಾವು ನೋಡೋದಾದ್ರೆ, ಇವಳು ನವಮಿ ಏನ್ ಹೇಳ್ತಾಳೆ ಅಂದ್ರೆ, ನನ್ನನ್ನ ನವಮಿ ಅಂತ ಯಾಕೆ ಕರೀತೀರಾ, ಸರ್ವಶಕ್ತನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ, ಆದ್ದರಿಂದ ಮಾರ ಎಂದು ಕರೆಯಿರಿ, ಭಾಗ್ಯವಂತಳಾಗಿ ಹೋದನು, ಯೆಹೋವನು ನನ್ನನ್ನು ಗತಿಹೀನನಾಗಿ ಬರಮಾಡಿದನು. ನಿಜವಾಗಿ ಇವಳು ಗತಿಹೀನಳೆ. ಅವಳು ಹೇಳ್ಕೊಳ್ತಾ ಇರಲಿ ಯಾವುದು ಉತ್ಪ್ರೇಕ್ಷೆ ಇಲ್ಲ. ಅವಳು ಸುಮ್ನೆ ಹೇಳ್ತಾ ಇಲ್ಲ, ಯೆಹೋವ ನನಗೆ ವಿರೋಧವಾಗಿ ಸಾಕ್ಷಿ ಹೇಳ್ತಾನೆ, ಸರ್ವಶಕ್ತನು ನನ್ನನ್ನು ಬಾಧಿಸಿದ್ದಾನೆ, ಇದರಿಂದ ಇವು ನನ್ನನ್ನು ನವಮಿ ಎಂದು ಕರೆಯುವುದು ಹೇಗೆ ಎಂದಳು. ಹೀಗೆ ನವಮಿ ಮೋವಾಬ್ಯಳು ತನ್ನ ಸೊಸೆಯೂ ಆದ ರೂತಳೊಡನೆ ಬೆತ್ಲೆಹೇಮಿಗೆ ಬಂದಳು. ಯಾವ ರೀತಿ ಬರ್ತಾಳೆ, ಆ ಒಂದು ಬೆತ್ಲೆಹೇಮಿಗೆ ಬಂದ ಮೇಲೆ ಅವಳ ಒಂದು ಜೀವನದಲ್ಲಿ ಅವಳಿಗೆ ಏನು ಉಳಿದಿರೋದಿಲ್ಲ, ಉಳ್ಕೊಳ್ಳಿಕ್ ಮನೇನೂ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಅವಳಿಗೆ ಪಾತ್ರೆಗಳಲ್ಲಿದೆ, ಅವಳಿಗೆ ಆ ದವಸ ಧಾನ್ಯ ಎಲ್ಲಿದೆ, ಅವಳಿಗೆ ಸಂರಕ್ಷಣೆ ಇಲ್ಲದೆ ಇರುವಾಗ ಅಲ್ಲಿ ಇನ್ನೂ ಒಂದು ಒಳ್ಳೆಯ ಒಂದು ಪಾತ್ರವನ್ನ ನಾವು ನೋಡ್ತೇವೆ. ದೇವರ ಯಾವ ರೀತಿ ಅವರಿಗೆ ಸಹಾಯವನ್ನು ಒದಗಿಸಿದ, ಸಹಾಯ ಮಾಡಿದಂಥವನು ಎಂತಹ ಮನಸ್ಸುಳ್ಳವರಾಗಿದ್ದ ಅಂತ ನೋಡುವಾಗ ಇನ್ನೂ ಸಹ ನಮ್ಮ ಹೃದಯ ತುಂಬಿ ಬರುವಂತದ್ದಾಗಿದೆ. ಅಲ್ಲಿ ಆಕಿ ಎಲ್ಲಿ ಹೋಗ್ತಾಳೆ ಅಂತಂದ್ರೆ, ಅವಳು ಈ ಹಕ್ಕಲಾಯುವುದಕ್ಕೆ ಹೋಗ್ತಾಳೆ. ಹಕ್ಕಲಾಯುವುದು ಅಂದ್ರೆ ನಿಮ್ಗೆ ಏನಂತ ಅಂದ್ರೆ, ಈಗಿನ ಅವ್ರಿಗೆ ಗೊತ್ತಿರೋದಿಲ್ಲ, ಅದ ಹಳಬರಿಗೆ ಎಲ್ಲ ಗೊತ್ತಿರ್ತದೆ. ನಮ್ಮಂತ ಒಂದು ಸ್ವಲ್ಪ ಹಿರಿಯ ವಯಸ್ಸಿನವ್ರಿಗೆ ಈ ಹಕ್ಕಲಾಯುವುದು ಅಂತಂದ್ರೆ, ಹೊಲ ಗದ್ದೆಗಳಲ್ಲಿ ಕುಯ್ಲಾಗುವಾಗ ಆ ಸುಗ್ಗಿ ಕಾಲದಲ್ಲಿ
ಕೊಯ್ಲಾದಂತಹ ಆ ಹೊಲದಲ್ಲಿ ಯಾವ್ದಾದ್ರೂ ತೆನೆಗಳು ಬಿದ್ದು ಹೋಗಿದ್ರೆ ಆ ತೆನೆಗಳನ್ನ ಆರಿಸ್ಕೊಳ್ಳದೆ ಹಕ್ಲಾಯೋದು. ಈ ಹಕ್ಲಾಯ್ಲಿಕ್ಕೆ ಅವಳು ಭೋಜನ ಒಂದು ಹೊಲಕ್ಕೆ ಬರ್ತಾಳೆ. ಭೋಜನ ಹೊಲದಲ್ಲಿ ಭೋಜ ಆಕೆ ಯಾರು ಅಂತ ಆಳುಗಳಿಂದ ತಿಳ್ಕೊತಾಳೆ. ಆಗ ಅವನು ಬಹಳ ಅವಳ ವಿಷಯದಲ್ಲಿ ಒಂದು ಪ್ರೀತಿಯನ್ನ ತೋರಿಸ್ತಾನೆ, ಒಂದು ಕರುಣೆಯನ್ನ ತೋರಿಸ್ತಾನೆ. ವಾಹಬ್ ಸ್ತ್ರೀಯನ ಮನಸ್ಸನ್ನ ಗೆದ್ಕೊಳ್ಳಿಕ್ಕಲ್ಲ, ತನ್ನ ಮಗಳೋ ಎಂಬಂತೆ ಅನಾಥರನ್ನ ನಾವು ಯಾವಾಗ ನೋಡ್ಬೇಕು ಆ ರೀತಿ ಅವನು ಒಳ್ಳೆಯ ಹೃದಯದಿಂದ ಆಕೆಯನ್ನ ನೋಡ್ತಾನೆ. ಅದನ್ನ ಬೇರೆ ಅದು ಹೇಗಿದೆ ಅಂತಂದ್ರೆ ನೋಡಮ್ಮ, ನನ್ನ ಮಗಳೇ ಕೇಳು, ನನ್ನ ಹೊಲವನ್ನು ಬಿಟ್ಟು ಬೇರೆಯವರ ಹೊಲಕ್ಕೆ ಹೋಗಬೇಡ. ನನ್ನ ಹೆಣ್ಣಾಳುಗಳ ಜೊತೆಯಲ್ಲೇ ಇದ್ದುಕೊಂಡು ನನ್ನ ಆಳುಗಳು ಕುಯ್ಯೋದಕ್ಕೋಸ್ಕರ ಯಾವ ಹೊಲಕ್ಕೆ ಹೋಗುತ್ತಾರೋ ಆ ಹೊಲಕ್ಕೆ ನೀನು ಹೋಗು. ನಿನ್ನನ್ನು ಯಾರೂ ಮುಟ್ಟಬಾರದೆಂದು ನನ್ನ ಸೇವಕರಿಗೆ ಅಪ್ಪಣೆ ಕೊಟ್ಟಿದ್ದೇನೆ. ನಿನಗೆ ದಾಹವಾದರೆ ನನ್ನ ಸೇವಕರೇ ನೀರು ತಂದು ತುಂಬಿಸಿದ ನೀರಿನ ಪಾತ್ರೆಗಳಿಗೆ ಬಳಿಗೆ ಹೋಗಿ ಕುಡಿ ಎಂದು ಹೇಳಿದನು. ರೂತಳು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಪರದೇಶಿಯಾದ ನನ್ನಲ್ಲಿ ಇಷ್ಟು ಕಟಾಕ್ಷ ಬೇಕೆನ್ನಲು ಬೋವಜನು, ನಿನ್ನ ಗಂಡನು ಸತ್ತ ಮೇಲೆ ನೀನು ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳನ್ನು ಸ್ವದೇಶವನ್ನು ಬಿಟ್ಟು ನೀನು ಈವರೆಗೂ ಅರಿಯದ ಜನರ ಬಳಿಗೆ ಬಂದಿರುವೆ ಎಂಬುದು ನನಗೆ ಚೆನ್ನಾಗಿ ಗೊತ್ತಾಗಿದೆ. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟರು. ಎಂತಹ ಒಂದು ಹೃದಯವನ್ನ, ಎಂತಹ ಒಂದು ಪ್ರೀತಿಯನ್ನ ಅನಾಥಳಾದ ಪ್ರದೇಶಿಯಾದ ವಾಬ್ಬಳ ಮೇಲೆ ಬೋವಜನ ತೋರಿಸಿದನು ಅನ್ನೋದನ್ನು ನೋಡುವಾಗ ಆತನು ಆಕೆಯನ್ನ ನನ್ನ ಮಗಳೇ ಅಂತ ಕರೆ, ತನ್ನ ಮಗಳನ್ನ ಕಾಣೋ ರೀತಿಯಲ್ಲಿ ಕಾಣ್ತಾನೆ. ಅವಳಿಗೆ ಕೊಟ್ಟಂತಹ ಒಂದು ಸಂರಕ್ಷಣೆಯನ್ನ ಅವಳು ಕೇಳಿ, ನನ್ನ ಮೇಲೆ ಪರದೇಶಿಯಾದ ನನ್ನ ಮೇಲೆ ಕಿಷ್ಟ ಯಾಕೆ ನೀನು ಈ ಒಂದು ಕರುಣಿನ ತೋರಿಸ್ಬೇಕು ಅಂತ ಹೇಳುವಾಗ, ಕಟಾಕ್ಷಬೇಕೆ ಅಂತ ಹೇಳುವಾಗ ಎಂಥ ಮಾತನ್ನ ಆ ಬೋವಜನ ಹೇಳ್ತಾನೆ ನೋಡಿ. ಯಾವಾತನ ರೆಕ್ಕೆಯನ್ನ ಆಶ್ರಯಿಸ್ಕೊಂಡು ಬಂದಿದೆಯೋ, ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳೋ ಬಂದಿಯೋ ಆ ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ಅಂತ. ಪ್ರಿಯರೇ, ಏನೂ ಅಲ್ಲದ, ಯಾವ ಸ್ಥಾನಮಾನಗಳನ್ನು ಬಯಸಿದ ರೂತಳು ಬೋವಜನ ಹೊಲದಲ್ಲಿ ಅವಳು ನಡ್ಕೊಂಡ ರೀತಿಯನ್ನ ಬೋವಜನ ಮೆಚ್ಚಿ ಹೇಳಿದ ಮಾತಿದು. ಯೇಸು ಕ್ರಿಸ್ತನು ತನ್ನನ್ನು ತಾನು ದಾವೀದನ ಬುಡದಿಂದ ಬಂದ ಚಿಗುರು ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಆತನ್ನ ಕೆಲವರು ದಾವೀದ ಕುಮಾರನೇ, ಯೇಸುವೇ ನನ್ನ ಮೇಲೆ ಕರುಣೆ ಇಡು ಅಂತ ಹೇಳುವಾಗ, ಮನುಷ್ಯನಾದ ದಾವೀದನ ಅಷ್ಟು ಪ್ರೀತಿಸಿ ಯೇಸು ಕ್ರಿಸ್ತನು ತನ್ನನ್ನ ತಾನು ದಾವೀದನ ಕುಮಾರ ಎಂಬುದಾಗಿ ಗುರುತಿಸಿಕೊಳ್ಳುತ್ತಾನೆ. ದಾವೀದನು ಬೇರೆ ಯಾರೂ ಅಲ್ಲ, ರೂತಳ ಮಗಳಾದ ಒಭೆಯ ಹೆಸರು. ರೂತಳ ಮಗನಿಗೆ ಇನ್ನೊಬ್ಬ ಮಗು, ಆ ಮೊಮ್ಮಗ ಯಾರು? ಇಷಯನ ಮಗನಿದ್ದ. ಯಾವ ಯೇಸು ಕ್ರಿಸ್ತನು ತನ್ನನ್ನ ತಾನು ದಾವೀದನ ಚಿಗುರು, ದಾವೀದನ ಬುಡದಿಂದ ಬಂದಂತ ಚಿಗುರು ಅಂತ ಹೇಳ್ಕೊಳ್ತಾನೋ, ಆ ದಾವೀದನ ಅಜ್ಜಿ ಬೇರೆ ಯಾರು ಅಲ್ಲ, ಮೋವಾಬ್ಯ ಸ್ತ್ರೀಯಾದ ಈ ರೂತಳು. ರೂತಳು ಎಂಥ ಒಂದು ಸ್ಥಾನಕ್ಕೆ ಏರಿಸಲ್ಪಟ್ಟಳು. ಯಾವ ಆತನು ದಾವೀದನ ವಂಶದಲ್ಲಿ ಬರಬೇಕಾಗಿತ್ತೋ ಆ ದಾವೀದನ್ನೇ ಹೆತ್ತಂತಹ ಆ ವಂಶಸ್ಥಳಾದ ಆಗಿ ಈ ರೂತಳ ಬರೋದನ್ನ, ಅವರಿಗೆ ಮಾತಿಯಾಗಿ ಬರುವುದನ್ನ ನಾವು ನೋಡ್ತೇವೆ. ದೇವರು ಎಂಥ ಒಂದು ಆಶೀರ್ವಾದನ ಆಕೆಗೆ ಕರುಣಿಸ್ತಾನೆ ಅನ್ನೋದನ್ನ ನೋಡುವಾಗ, ಆ ನವಮಿಯನ್ನು ಅಪ್ಪಿಕೊಂಡಿದ್ದನ್ನ ನಾನು ನೋಡ್ಕೊಳ್ಳುವಾಗ, ನಾನು ಯೋಚನೆ ಮಾಡುವಾಗ, ಯೇಸು ಕ್ರಿಸ್ತನು ಹೀಗೆ ಮಾಡಿದಂತೆ ತನಗೆ ಅವಿಧೇಯವಾದ ಈ ಮಾನವ ಸಂತಾನವನ್ನ ಪ್ರೀತಿಸಿ ಈ ಭೂಮಿಯ ಮೇಲೆ ಈ ಲೋಕವನ್ನು ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಆ ದೇವರು ಕೊಟ್ಟಂತೆಯೇ ಆಕೆಯು ತನ್ನ ಎಲ್ಲಾ ಆಸೆಗಳನ್ನ ಹತ್ತಿಕೊಂಡು ಎಲ್ಲವನ್ನ ತುರಿದು ಏನೂ ಇಲ್ಲದ ಖಾಲಿ ಕೈ ಆದಂತಹ
ಅನಾಥಳಾದ, ನಿರ್ಗತಿಗಳಾದ, ಹತಭಾಗ್ಯಳಾದ, ಗತಿಹೀನಳಾದ ನೋಮಿಯನ್ನ ಆಕೆ ಹಿಡ್ಕೊಂಡು ಬಂದು ಅವಳ ಜೊತೆ ಬಾಳ್ತೀನಿ, ನಿನ್ನ ದೇವರೇ ನನ್ನ ದೇವರು ಅಂತ ಹೇಳುವಂತಹ ಮಾತುಗಳನ್ನ ಕೇಳುವಾಗ ನಾವು ಈ ಸತ್ಯವೇದವನ್ನ ಓದುವಂಥವ್ರು, ಆತನ ವಾಕ್ಯಗಳನ್ನ ಹೇಳುವಂಥವ್ರು, ಬೋಧಿಸುವಂಥವ್ರು ನಾವು ಎಷ್ಟರ ಮಟ್ಟಿಗೆ ದೇವರನ್ನ ಹಿಡ್ಕೊಳ್ಬೇಕಾಗಿದೆ. ಯೇಸು ಕ್ರಿಸ್ತನ ಎಷ್ಟರ ಮಟ್ಟಿಗೆ ನಾವು ಹಿಡ್ಕೊಂಡು ನಮ್ಮ ಕಷ್ಟಗಳಲ್ಲೂ ನಾವು ಸಂತೋಷವನ್ನ ಕಾಣಬೇಕಾಗಿದೆ. ಈಕೆಯು ಆಕೆಯ ಅತ್ತೆಯನ್ನ ಹಿಡ್ಕೊಂಡು ಬಂದಿದ್ದು ಯಾವುದೇ ದುರುದ್ದೇಶದಿಂದಲ್ಲ. ಅನೇಕ ಸಲ ಏನ್ ಮಾಡ್ತಾರೆ, ಅತ್ತೆ ಏನಾದ್ರೂ ಮಾವಂದಿರು ಏನಾದ್ರು ಒಳ್ಳೆ ಹಣ ಇಟ್ಟಿದ್ರೆ ಹಣಕ್ಕೋಸ್ಕರ ಸೊಸೆಯರು ಇಷ್ಟಪಟ್ಟು ಅವರನ್ನು ನೋಡ್ಕೊಳ್ಳೋದನ್ನ ನಾವು ನೋಡಿದ್ದೇವೆ. ಅವರ ಆಸ್ತಿಗಳು ಅವರ ಹೆಸರಲ್ಲೇ ಇದೆ ಅಂತ ಹೇಳುವಾಗ ಅಯ್ಯೋ ಇನ್ನೊಬ್ರು ಕೊಟ್ಬಿಡ್ತಾರೆ, ಇನ್ನೊಬ್ಬನಿಗೆ ಹೆಚ್ಚಾಗಿ ಕೊಡ್ತಾರೆ, ನಾವು ಇಸ್ಕೋಬೇಕು, ಅವರ ಚಿನ್ನ ಅಥವಾ ಅವರು ಒಡವೆ ವಸ್ತ್ರಗಳನ್ನ ನಾವು ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ನಮ್ಮಲ್ಲಿ ಪ್ರೀತಿ ಇಲ್ಲ ಅಂತಂದ್ರೂ ಪ್ರೀತಿ ಇರೋ ರೀತಿ ನಟಿಸ್ತೇವೆ. ಅವ್ರಿಗೆ ಬೇಕು ಅಂತ ನಾವು ಚೆನ್ನಾಗಿ ವಿಧೇಯರಂತೆ ನಡ್ಕೊಳ್ತೇವೆ. ನಮ್ಮಲ್ಲಿ ಆ ಒಂದು ಕುಟಿಲ ಬುದ್ಧಿ ಇರ್ತದೆ, ಕಪಟ ಬುದ್ಧಿ ಇರ್ತದೆ. ಆದ್ರೆ ಈ ರೂಥಳ ವಿಷಯದಲ್ಲಿ ನೋಡುವಾಗ ಅಂತ ಯಾವ ಬುದ್ಧಿ ಇರೋದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ, ಅವಳು ಏನ್ ಮಾಡ್ತಾಳೆ, ಭೋಜನ ಹತ್ರ ರಾತ್ರಿ ಹೋಗ್ತಾಳೆ. ಅತ್ತೆಯ ಒಂದು ನಿದರ್ಶನ ರಾತ್ರಿ ಹೋದಾಗ ಬೋವಜನು ಅವನು ತುಂಬಾ ಸದ್ಭಕ್ತನಾದ್ರಿಂದ ಆಕೆಯನ್ನ ಆತನ ಮುಟ್ಟೋದಿಲ್ಲ. ನನ್ನ ಮಗಳೇ ನೀನ್ ಯಾಕೆ ಇಷ್ಟೊತ್ತಲ್ಲಿ ಬಂದೆ ಹೇಳುವಾಗ ಅವಳು ನೀನೇ ನನ್ನ ಸಮೀಪ ಬಂದು, ನಮ್ಮನ್ನು ಬಿಡಿಸಿದಂತ ಯೇಸು ಕ್ರಿಸ್ತನೇ ನಮಗೆ ಸಮೀಪ ಬಂದು ಆತ ನಮ್ಮನ್ನು ಬಿಡಿಸಿದ್ದಾನೆ. ನಾವು ಮಾನವರಾಗಿದ್ದಾಗೆ ನಮ್ಮ ಹಾಗೆ ಮಕ್ಕಳು ರಕ್ತ ಮಾಂಸಧಾರಿಗಳಾದ ಪ್ರಕಾರವಾಗಿ ತಾನು ಕೂಡ ರಕ್ತ ಮಾಂಸಧಾರಿ ಆದನು ಅನ್ನೋ ವಾಕ್ಯ ನಮಗೆ ಇಲ್ಲಿ ಕಾಣಸಿಗುತ್ತೆ. ಅದನ್ನ ನಾವು ಇಲ್ಲಿ ರೂಥಳ ಒಂದು ಜೀವಿತದಲ್ಲಿ ನಾವು ನೋಡ್ತೇವೆ. ಅದೇ ಹೇಗೆ ಹೇಳ್ತಾನೆ ಅಂತಂದ್ರೆ, ನನ್ನ ಮಗಳೇ ಯೆಹೋವನಿಂದ ನಿನಗೆ ಆಶೀರ್ವಾದವಾಗಲಿ, ನೀನು ಬಡವರು ಐಶ್ವರ್ಯವಂತರು ಆದ ಯೌವನಸ್ಥರನ್ನು ನೋಡಿ ಹೋಗಲಿಲ್ಲ, ಈಗ ನಿನ್ನ ಪತಿಭಕ್ತಿಯು ಮುಂಚೆಗಿಂತ ವಿಶೇಷವಾಗಿ ಪ್ರತ್ಯಕ್ಷವಾಯಿತು. ನನ್ನ ಮಗಳೇ ಈಗ ಭಯಪಡಬೇಡ, ನೀನು ಗುಣವಂತ ಎಂಬುದು ಊರಿಗೆಲ್ಲ ಗೊತ್ತದೆ, ಆದ್ರಿಂದ ನೀನು ಹೇಳದನ್ನೆಲ್ಲ ಮಾಡುವೆನು. ಭೋಜನ ಹೇಳೋ ಮಾತು, ನೀನು ಬಡವರನ್ನಾಗ್ಲಿ ಐಶ್ವರ್ಯವಂತರಾಗ್ಲಿ ಅವರಲ್ಲಿ ಚೆನ್ನಾಗಿರುವಂತಹ ಯೌವನಸ್ಥರನ್ನ ಹುಡ್ಕೊಂಡು ಹೋಗ್ಲಿಲ್ಲಮ್ಮ. ಬಡವರಲ್ಲೂ ಒಳ್ಳೆ ದಷ್ಟಪುಷ್ಟವಾಗಿ ಬೆಳೆದಿರುವಂತಹ ಯೌವನಸ್ಥರು ಸಿಗ್ತಾರೆ. ಶ್ರೀಮಂತರ ಮನೆಗೆ ಇಲ್ಲಿ ಹೇಗಿರ್ತಾರೋ ಹಾಗೆ ಬಡವರಲ್ಲೂ ಯೌವನಸ್ಥರು ಬಹಳ ಚೆನ್ನಾಗಿರೋವಂಥವ್ರು ನಾವು ನೋಡ್ತೇವೆ. ಹಾಗೆ ಇಲ್ಲಿ ಆತನು ರೂಥಳ ವಿಷಯದ ಹೇಳುವಾಗ ಬೋವಜನು ವಯಸ್ಸಾಗಿದ್ದವನು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬೋವಜನು ಒಬ್ಬ ಸಂಸಾರಸ್ಥನಾಗಿರ್ತಾನೆ. ಸಂಸಾರವನ್ನ ಸಾಗಿಸ್ಕೊಂಡು ಆ ಒಂದು ಮನೆತನವನ್ನ ನಡೆಸ್ಕೊಂಡು ಹೋಗುವಂತಹ ಒಬ್ಬ ರೈತ, ಕೃಷಕನಾಗಿರ್ತಾನೆ. ಅಂತಹ ರೈತನ ಹತ್ರ ಬಂದು ವಯಸ್ಸಾದಂತಹ ಬೋವಜನು ಸಮೀಪ ಬಂದು ಅಂತ ತಿಳ್ಕೊಂಡು ಅವನ ಹತ್ರ ಕಳಿಸುವಾಗ, ಇಲ್ಲಮ್ಮ ನಾನು ಹೋಗ್ಲಿಕ್ಕಾಗಲ್ಲ, ನಾ ಹಾಗೆಲ್ಲ ಮಾಡೋದಿಲ್ಲ ಅಂತ ಅತ್ತೆಗೆ ಅವಳು ಇದು ಕೊಡಲ್ಲ. ಅಂದ್ರೆ ಅತ್ತೆ ಮಾತನ್ನ ಎತ್ತ ಹಾಕೋದಿಲ್ಲ. ಅತ್ತೆ ಹೇಳಿದ್ದನ್ನ ಅವಳು ಪಾಲಿಸ್ತಾಳೆ. ಅವಳು ತನಗೋಸ್ಕರ ಪಾಲಿಸೋದಿಲ್ಲ, ಆದ್ರೆ ಅವಳು ಒಂದು ಮಾರ್ಗವನ್ನ ನಿನ್ಗೆ ಮಾಡ್ತೇನಮ್ಮ, ನಿನ್ನಂತ ಮಗಳನ್ನ ನಾನು ಬಿಟ್ಟು ನಿನ್ನಂತ ಸೊಸೆಗೆ ಏನಾದ್ರೂ ಒಂದು ಒಳ್ಳೆ ಮಾರ್ಗವನ್ನ ಮಾಡಿದೆ ನಾನು ಹೇಗ್ ಮಾಡ್ಲಿ ಅಂತ ಹೇಳುವಾಗ, ಆ ಇಸ್ರಾಯೇಲರಿ ಸತ್ಯವೇದಾನುಸಾರವಾಗಿ ಇದ್ದಂತಹ ಒಂದು ಪದ್ಧತಿಯ ಪ್ರಕಾರವಾಗಿ ಅವಳಿಗೆ ಒಂದು ಸಂರಕ್ಷಣೆ ಒದಗಿಸ್ಲಿಕ್ಕೆ ಅವಳು ಒಂದು ಯೋಜನೆಯನ್ನ ಹಾಕೊಳ್ತಾಳೆ, ಒಂದು ಏರ್ಪಾಟನ್ನ ಮಾಡ್ತಾಳೆ. ಆ ಏರ್ಪಾಟನ್ನ ಇವಳು ಸ್ವೀಕಾರ ಮಾಡ್ತಾಳೆ. ಬೋವಜನ ಹತ್ರ ಹೋಗ್ತಾಳೆ. ಬೋವಜನ ಹೇಳುವಾಗ ಮತ್ತೆ ಆತನು ಹೀಗೆ ಹೇಳ್ತಾನೆ, ನನ್ನ ಮಗಳೇ ನಿನ್ನ ಪತಿಭಕ್ತಿ ಮುಂಚೆಗಿಂತಲೂ ಈಗ ಗೊತ್ತಾಯ್ತು. ಪತಿನೇ ಇಲ್ಲ ಆಕೆಗೆ, ಗಂಡನ ಕಳ್ಕೊಂಡಿದ್ದಾಳೆ. ಪತಿಭಕ್ತಿಯನ್ನ ಅಲ್ಲಿ ಅವನು ಕಾಣ್ತಾನೆ. ಏನಂತಂದ್ರೆ ಅವಳಲ್ಲಿರುವಂತಹ ವಿಶೇಷ ಬುದ್ಧಿಯನ್ನ ನಾವು ನೋಡುವಾಗ ಕ್ರೈಸ್ತರಾದ ನಮಗೆ ಬುದ್ಧಿ ಬರ್ಬೇಕಾಗಿದೆ. ನಾವು ತಿಳ್ಕೊಳ್ಳುವಂಥದ್ದು ಬಹಳ ಇದೆ. ಅವ್ರು ಯಾವ ಸಭೆಗೂ ಹೋಗ್ತಾ ಇರ್ಲಿಲ್ಲ, ಅವ್ರು ಯಾವ ಸತ್ಯವೇದವನ್ನು ಓದ್ತಾ ಇರ್ಲಿಲ್ಲ, ಯಾರೂ ಅವರಿಗೆ ಬೋಧಕರಿರ್ತಿಲ್ಲ, ಪ್ರಾರ್ಥನೆಗಳನ್ನ ಮಾಡ್ತಾ ಇರ್ಲಿಲ್ಲ. ಯಾಜಕರಂತೂ ಅದು ಹೋಗಿದ್ದವಳು ರೂಢಿನೇ ಇಲ್ಲ. ಯಾಕಂತಂದ್ರೆ ಅವಳು ಒಬ್ಳು ಮೊವಾಬಿಳ ಸ್ತ್ರೀಯರಾಗಿ ಅವರು ವಿಗ್ರಹಾರಾಧನೆ ಮಾಡ್ತಾ ಇದ್ದಂತಹ ಒಂದು ನಿನ್ನ ಸ್ವದೇಶಕ್ಕೆ ಹೋಗು, ನಿನ್ನ ದೇವತೆಗಳ ಬಳಿಗೆ ಹೋಗು ಅಂತ ಹೇಳ್ತಾರೆ. ಜನರು ಕ್ರೈಸ್ತರಾಗಿಯೂ ಅಡ್ವೆಂಟಿಸ್ಟರಾಗಿಯೂ ಅನೇಕ ಸಭೆಗಳಿಂದ ಬಂದವರು ತಮ್ಮ ಕೆಟ್ಟ ಚಾಳಿಯನ್ನ ಬಿಡೋದಿಲ್ಲ.
ಅಡ್ವೆಂಚರ್ಸ್ ಅಲ್ಲಿ ಇರುವಂತಹ ಸರಳವಾದ ಒಂದು ಜೀವಿತ ಶೈಲಿಯನ್ನ ಅಳವಡಿಸ್ಕೊಳ್ಳಿಕ್ಕೆ ಕಷ್ಟಪಡ್ತಾರೆ. ನಾವಿಲ್ಲಿ ಆರೋಗ್ಯ ಪಾಠಗಳನ್ನು ಹೇಳ್ಕೊಡುವಾಗ ಅವರು ಏನ್ ಕಲ್ತಿರ್ತಾರೋ ಅವರ ಒಂದು ಅವರು ಆಹಾರ ಪದ್ಧತಿಯನ್ನ ಬಿಡದೇನೆ ಅವ್ರು ಇಲ್ಲೂ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ನಾವು ನೋಡಿದ್ದೇವೆ. ಆದ್ರೆ ಇಲ್ಲಿ ರೂತಳು ತನ್ನ ಅತ್ತೆಯ ಒಂದು ನಿರ್ದೇಶನದ ಮೇರೆಗೆ ಅವಳು ಬೋವಜನ ಹತ್ರ ಬರ್ತಾಳೆ. ಬೋವಜ ಎಂತ ಮಾತನ್ನ ಅವಳ ಬಗ್ಗೆ ಹೇಳ್ತಾನೆ ಅನ್ನುವಾಗ ನಮಗೆ ನಿಜವಾಗಿಯೂ ರೂತಳು ಮಾಡಿದಂತಹ ತ್ಯಾಗದ ಬಗ್ಗೆ ನೆನೆಸುವಾಗ ಯೇಸು ಕ್ರಿಸ್ತನೇ ನಮ್ಮ ಒಂದು ಮನಸ್ಸಿಗೆ ಬರ್ತಾನೆ. ಯೇಸು ಕ್ರಿಸ್ತನು ಹೀಗೆ ಈ ಲೋಕವು ಆತನಿಗೆ ಏನು ಕಾಯ್ಕೊಂಡಿರಲಿಲ್ಲ. ಆ ಲೋಕದ ಜನರು ಆತನ ಮಹಿಮೆ ಪಡಿಸ್ಲಿಲ್ಲ. ಲೋಕದ ಜನರು ಯಜ್ಞದ ಕುರಿಯಾದ ಆತ ಯೇಸು ಕ್ರಿಸ್ತನು ಅಂತ ಹೇಳುವಾಗ ಅವನನ್ನೇ ಅವರು ಧಿಕ್ಕರಿಸ್ತಾರೆ. ಅವನನ್ನೇ ಅವರು ಶಿಲುಬೆಗೆ ಏರಿಸ್ಲಿಕ್ಕೆ ಕೂಗ್ಕೊಳ್ತಾರೆ. ನಮಗೆ ಬರಬ್ಬನನ್ನ ಬಿಡ್ರಿ, ಇವನನ್ನ ನೀವು ನೇತು ಹಾಕ್ರಿ, ನೇಣಿಗೇರಿಸಿ ಶಿಲುಬೆಗೇರಿಸಿ ಅಂತ ಕೇಳ್ಕೊಳ್ತಾರೆ. ಬೇರೆ ಎಂತಹ ಒಂದು ಕೃತಜ್ಞ ಅಂತ ಹೇಳ್ಬೋದು. ಅಂದ್ರೆ ಥ್ಯಾಂಕ್ಲೆಸ್ ಪೀಪಲ್, ಅವರಿಗೆ ಕೃತಜ್ಞತೆ ಇಲ್ಲದಂತವ್ರನ್ನ ಕೃತಜ್ಞರು ಅಂತ ಹೇಳ್ತಾರೆ. ಆ ಕೃತಜ್ಞ ಈ ಜನಾಂಗಕ್ಕೆ ಸ್ವಾಮಿ ಮಾಡಿದಂತ ತ್ಯಾಗವನ್ನು ನೆನೆಸುವಾಗ ನಾವು ರೂತಳು ನೆನಪು ಬರುವಂತದ್ದಾಗಿರ್ತದೆ. ರೂತಳು ನೋಮಿಯನ್ನ ಪ್ರೀತಿಸ್ತಾಳೆ. ನೋಮಿ ಹೇಳಿದಂತೆ ಬೋವಜನ ಹತ್ರ ಬರ್ತಾಳೆ. ಬೋವಜನು ಎಷ್ಟು ಶಾಸ್ತ್ರಬದ್ಧವಾಗಿ ಆ ಧರ್ಮಾನುಸಾರವಾಗಿ ನಡ್ಕೊಳ್ತಾನೆ ಅಂತಂದ್ರೆ, ಆತನಮ್ಮ ನಿನಗೆ ನನಗಿಂತಲೂ ಹೆಚ್ಚಿನ ಒಬ್ಬ ಸಮೀಪ ಬಂಧು ಇದ್ದಾನೆ, ಒಂದು ವೇಳೆ ಅವನ ಹತ್ರ ಹೋಗೋಣ, ಅವನೇ ನಿನ್ನನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳುವಾಗ ಅವನು ಬಹಳ ಸಂತೋಷ ಪಡ್ತಾನೆ. ನೋಡಪ್ಪ, ಈ ಹೊಲವನ್ನ ನೀನ್ ಕೊಂಡ್ಕೊಳ್ತೀಯ, ಈ ಹೊಲವನ್ನ ಕೊಂಡ್ಕೊಳ್ಳೋದಾದ್ರೆ ನೀವು ಬಾ ಅಂತ ಹೇಳುವಾಗ ಅವನು ಬಹಳ ಸಂತೋಷ ಪಟ್ಟು ಹೌದು ಕೊಂಡ್ಕೊಳ್ತೇನೆ. ಆ ಸಮೀಪ ಬಂದು ಬೋವಜನ ಅದಕ್ಕೆ ಕೇಳ್ತೇನೆ, ನೀನು ನೋಮಿಯಿಂದ ಈ ಹೊಲವನ್ನು ತೆಗೆದುಕೊಳ್ಳುವ ದಿನದಲ್ಲಿ ಹೊಲದ ಖಾತೆಯು ಆಕೆಯು ಸತ್ತು ಹೋದ ಮಗನ ಹೆಸರಿನಲ್ಲೇ ಉಳಿಯುವಂತೆ ಅವನ ಹೆಂಡತಿಯು ಮೋವಾಬ್ ಸ್ತ್ರೀಯು ಆದ ರೂತಳನ್ನು ತೆಗೆದುಕೊಳ್ಳಬೇಕು ಎಂದು ತಿಳಿಸಲು ಆ ಸಮೀಪ ಬಂದು, ಹಾಗಾದ್ರೆ ಅದನ್ನು ಕೊಂಡುಕೊಂಡು ನನ್ನ ಆಸ್ತಿಯನ್ನು ನಷ್ಟಪಡಿಸಿಕೊಳ್ಳಲಾರೆನು, ಆ ಬಾಧ್ಯತೆಯನ್ನು ನೀನೇ ವಹಿಸ್ಕೋ, ನನ್ನಿಂದ ಆಗದು ಅಂದನು. ನೋಡಿ, ಆ ಸಮೀಪ ಬಂಧುವಿನ ಒಂದು ಆಟಿಟ್ಯೂಡ್ ಅಥವಾ ಆತನು ಪ್ರದರ್ಶನ ಮಾಡಿದಂತ ಆ ಮನಸ್ಸನ್ನ ನೋಡ್ರಿ, ಅವನ ಮನೋಧೋರಣೆಯನ್ನ ನೋಡ್ರಿ. ಯಾವ ರೀತಿ ಹೇಳ್ತಾನೆ. ಹೊಲ ಅಂತ ಹೇಳುವಾಗ ಅವನು ಬಹಳ ಆಸೆ ಪಟ್ಟು ಬರ್ತಾನೆ. ಅದ್ರ ಜೊತೆಗೆ ಸತ್ತು ಹೋದಂತವನ ಒಂದು ಹೆಸರು ಉಳ್ಕೊಳ್ಳೋ ರೀತಿ ನೀನು ಆ ರೂತಳನ್ನ ಸ್ವೀಕಾರ ಮಾಡು ಅಂತ ಹೇಳುವಾಗ ರೂತಳನ್ನ ಸ್ವೀಕಾರ ಮಾಡೋ ಮನಸ್ಸು ಅವನಿಗಿರ್ಲಿಲ್ಲ. ನಾನ್ಯಾಕಪ್ಪ ನಷ್ಟಪಡಿಸ್ಕೋಬೇಕು, ನಾನ್ಯಾಕೆ ನನ್ನ ಹೆಸರು ನಷ್ಟಪಡಿಸ್ಕೋಬೇಕು, ಅವನ ಹೆಸರು ನಾನು ಬರೋ ರೀತಿ ನಡ್ಕೋಬೇಕು, ಇದು ನನ್ನಿಂದ ಆಗದು, ನೀನೇನೆ ಮಾಡ್ಕೊ ಅಂತ ಹೇಳ್ತಾನೆ. ನೋಡಿ, ಬೋವಜನು ಆವಾಗ ತಾನು ಮುಂದೆ ಬರ್ತಾನೆ. ಅವನು ಆಕೆಯನ್ನ ಇಷ್ಟಪಟ್ಟು ಆಕೆಯನ್ನ ತನ್ನ ಹೆಂಡತಿಯನ್ನಾಗಿ ಮಾಡ್ಕೊಳ್ಬೇಕು ಅಂತ ಬಯಕೆ ಇದ್ದಿದ್ರೆ ಅವನು ಸಮೀಪ ಬಂಧು ಹತ್ರ ಹೋಗ್ತಾ ಇರ್ಲಿಲ್ಲ. ಆ ಸಮೀಪ ಬಂದು ನಿಸ್ವಾರ್ಥನಾಗಿದ್ರೆ ಆಕೆನ ಸ್ವೀಕಾರ ಮಾಡ್ಬೋದಾಗಿತ್ತು. ಆದ್ರೆ ಅವನು ಹೊಲದ ಮೇಲೆ ಪ್ರೀತಿಯನ್ನಿಟ್ಟನು ಹೊರತು ಆ ಹೊಲದ ಜೊತೆ ಆ ಸ್ತ್ರೀಯನ್ನ ತನ್ನ ಹೆಂಡತಿಯನ್ನಾಗಿ ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ಲಿಲ್ಲ. ಪ್ರಿಯರೇ, ಇಂತಹ ಸಂದರ್ಭದಲ್ಲಿ ಬೋವಜನು ತೋರಿಸಿದಂತ ಸಮೀಪ ಬಂಧುವಾಗಿ ರೂತಳನ್ನ ಸಂರಕ್ಷಣೆ ಮಾಡಿದಂತ ರೀತಿಯನ್ನ ನೋಡಿದ್ರೆ ನಿಜವಾಗಿಯೂ ಅವನು ಹೇಳಿದಂತೆಯೇ ಆಕೆಯು ಯೆಹೋವನ ರೆಕ್ಕೆಯ ಮರೆಗಳಲ್ಲಿ ಅವಳು ಆಶ್ರಯವನ್ನ ಪಡ್ಕೊಂಡಿದ್ಳು. ದೇವರು ಅಂತಹ ಒಂದು ಆಶೀರ್ವಾದವನ್ನು ಆಕೆಗೆ ಕೊಟ್ಟರು. ಆಕೆಯು ಗರ್ಭವತಿಯಾಗಿ ದಿನ ತುಂಬಿದ ಮೇಲೆ ಒಂದು ಗಂಡು ಮಗುವನ್ನ ಅವನು ಒಬೇದನ್ನ ಹೇರೋದನ್ನ ನಾವು ನೋಡ್ತೇವೆ. ಆವಾಗ ನೋಡಿ, ಯಾವಾಗ ಹೆಂಗಸರು ನವಮಿಗೆ ಏನು ಹೇಳ್ತಾ ಇದ್ದಾರೆ, ಈ ಹೊತ್ತು ನಿನಗೆ ಬಾಧ್ಯಸ್ಥನನ್ನು ದಯಪಾಲಿಸಿದ ಯೆಹೋವನಿಗೆ ಸ್ತೋತ್ರವಾಗಲಿ, ಈ ಮಗನು ಇಸ್ರಾಯೇಲರಿಗೆ ಹೆಸರು ಹೊಂದಲಿ, ಇವನು ನಿನ್ನನ್ನು ಉಜ್ಜೀವಿಸ ಮಾಡುವನು, ವೃದ್ಧಾಪ್ಯದಲ್ಲಿ ನಿನಗೆ ಸಂರಕ್ಷಕನಾಗಿರುವನು, ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತಾ 7 ಮಂದಿ ಮಕ್ಕಳಿಗಿಂತ ನಿನಗೆ ಉತ್ತಮಳಾಗಿರುವ ನಿನ್ನ ಸೊಸೆಯವನನ್ನು ಹೆತ್ತಳಲ್ಲ ಎಂದು ಹೇಳಿದರು. 7 ಮಂದಿ ಗಂಡು ಮಕ್ಕಳಿಗೆ ಈ ರೂತಳನ್ನ ಹೋಲಿಸಿ ಮಾತಾಡುವುದನ್ನ, ಆ ಜನರು ಹೋಲಿಸಿ ಮಾತಾಡುವುದನ್ನ ನಾವು ನೋಡ್ತೇವೆ. ನನಗೆ ಒಂದು ವೇದದ ಒಂದು ಶ್ಲೋಕ ನನಗೆ ಈಗ ನೆನಪು ಬರ್ತದೆ. ಅದನ್ನ ನಾನು ಓದಿದ್ದೆ. ಅದು ಋಗ್ವೇದದಲ್ಲಿ ಇದೆ. ಅದು ಏನು ಹೇಳುತ್ತೆ ಅಂದ್ರೆ,
10 ಬಾವಿಗಳು ಸೇರಿ ಒಂದು ಕಲ್ಯಾಣಿಗೆ ಸಮ ಅಂತ ಹೇಳುತ್ತೆ. 10 ಬಾವಿಗಳು ಒಂದು ಕಲ್ಯಾಣಿ. ಕಲ್ಯಾಣಿ ಅಂದ್ರೆ ನಾವು ನಡ್ಕೊಂಡೇ ಹೋಗಿ ಸ್ಟೆಪ್ಗಳನ್ನ ಇಳಿದು ಮೆಟ್ಲುಗಳನ್ನ ಇಳಿದು ನೀರನ್ನ ತುಂಬಿಸ್ಕೊಂಡು ಮೇಲ್ಕ್ ಬರೋಂಥದ್ದು. ಬಾವಿಯಲ್ಲಿ ನಾವು ನೀರನ್ನ ಸೇಬೇಕಾಗುತ್ತೆ ರಾಟೆಯಲ್ಲಿ. ಕಲ್ಯಾಣಿ ಅಂದ್ರೆ ನಾವು ಕಾಲಲ್ಲಿ ನಡ್ಕೊಂಡು ಹೋಗಿ ಸ್ಟೆಪ್ ಇಳಿದು ಅದನ್ನ, ಅಂದ್ರೆ 10 ಬಾವಿಗಳು ಸೇರಿ ಒಂದು ಕಲ್ಯಾಣಿಗೆ ಸಮ ಅಂತ. 10 ಕಲ್ಯಾಣಿಗಳು ಸೇರಿ ಒಂದು ಕೆರೆಗೆ ಸಮ ಅಂತ ಹೇಳ್ತಾರೆ. 10 ಕೆರೆಗಳು ಒಬ್ಬ ಮಗನಿಗೆ ಸಮ. 10 ಮಕ್ಕಳು ಒಂದು ಮರಕ್ಕೆ ಸಮ ಅಂತ ಹೇಳ್ತಾರೆ. ಈ 10 ಮಕ್ಕಳು ಒಂದು ಮರಕ್ಕೆ ಸಮ ಅಂತ ಹೇಳೋದಾದ್ರೆ, ನಮ್ಮ ಸಾಲ ಮರದ ತಿಮ್ಮಕ್ಕ ಬೆಂಗಳೂರು ಇದ್ದಾರೆ. ಆಕೆ 235 ಮರಗಳನ್ನ ತಾನು ನೀರನ್ನ ಹೊತ್ತು ತನ್ನ ಗಂಡ ಹೆಂಡತಿಯರಿಬ್ರು ಸೇರಿ ಆ ಮರಗಳನ್ನ ಆ ಮಾಗಡಿ ತಾಲೂಕಲ್ಲಿ ಬೆಳೆಸಿದಂತೆ. ರೋಡಲ್ಲಿ ಉದ್ದಕ್ಕೂ 235 ಮರಗಳಿಗೆ ಪ್ರತಿದಿನ ನೀರನ್ನ ತಕೊಂಡು ಹೋಗಿ ಆ ಒಂದು ಬಿಂದಿಗೆಯಲ್ಲಿ ನೀರು ಹಾಕಿ ಅವುಗಳನ್ನ ಮಕ್ಕಳಿಗಿಂತೂ ಹೆಚ್ಚಿನ ರೀತಿಯಲ್ಲಿ ಸಂರಕ್ಷಣೆ ಮಾಡಿ ಆ ಮರಗಳನ್ನ ಬೆಳೆಸಿರುತ್ತೆ. ಯಾಕೆಂದ್ರೆ ಆ ಗಂಡ ಹೆಂಡತಿಯರಿಗಿಬ್ಬರಿಗೂ ಮಕ್ಕಳು ಇರ್ಲಿಲ್ಲ. ಆ ಮರಗಳನ್ನೇ ಮಕ್ಕಳು ಅಂತ ಭಾವಿಸಿ ಬೆಳೆಸಿದಾಗ ಇದನ್ನ ಉದಾಹರಣೆ ಮಾಡ್ತಾ ಪಾಟೀಲ್ ಪುಟ್ಟಪ್ಪ ಅವ್ರು ಹೇಳ್ತಾರೆ, ಆ ಒಂದು ಲೆಕ್ಕ ತಕೊಂಡ್ರೆ 235 × 10 2350 ಮಕ್ಕಳನ್ನ ಹೆತ್ತಂತ ತಾಯಿಗೆ ಈ ಸಾಲು ಮರದ ತಿಮ್ಮಕ್ಕ ಸಮ ಅಂತ ಹೇಳಿದ್ದನ್ನ ನಾನು ನೆನೆಸ್ಕೊಂಡೆ. ಅದನ್ನ ನಾನು ಉದಾಹರಣೆಯಾಗಿ ಹೇಳುವಾಗಲೂ ನಾನು ಆ ಒಂದು ಪ್ರೋಗ್ರಾಮ್ ಅಲ್ಲಿ ಇದ್ದೆ. ಆ ಸಾಲು ಮರದ ತಿಮ್ಮಕ್ಕ ಅವ್ರನ್ನ ಅವರು ಆಹ್ವಾನಿಸಿ ಅವ್ರನ್ನ ಸನ್ಮಾನಿಸ್ತಾ ಇದ್ರು. ಆ ಒಂದು ಕೂಟದಲ್ಲಿ ನಾನಿದ್ದೆ. ಅದು ನನಗೀಗ ನೆನಪು ಬಂತು. 7 ಗಂಡು ಮಕ್ಕಳಿಗೆ ಸಮವಾಗಿರುವ ನಿನ್ನ ಸೊಸೆ ಎತ್ತಂತ ಈ ಮಗನು ನಿನಗೆ ಸಮವಾಗಿರ್ತಾನೆ ಅಂತ ಹೇಳುವಾಗ, ಪ್ರಿಯರೇ, ಎಂಥ ಒಂದು ಸಂದರ್ಭ ನಾವು ನೋಡ್ತೇವೆ. ನಮ್ಮಲ್ಲಿ ಎಂಥ ಬದಲಾವಣೆ ಆಗ್ಬೇಕಾಗಿದೆ. ನಾವು ಕ್ರಿಸ್ತನಿಗೋಸ್ಕರ ಎಂಥ ತ್ಯಾಗ ಮಾಡಿದ್ರು ಅದು ಕಡಿಮೆನೇ ಆಗತ್ತೆ. ಯಾಕಂದ್ರೆ ಕ್ರಿಸ್ತನು ಇಲ್ಲಿ ನಮ್ಮಿಂದ ದೊಡ್ಡ ದೊಡ್ಡ ಸೇವೆಯನ್ನ ಮಾಡ್ಕೊಳ್ಳಿಕ್ಕೆ ಬರಲಿಲ್ಲ. ನಮ್ಮಿಂದ ದೊಡ್ಡ ದೊಡ್ಡ ರೀತಿಯಲ್ಲಿ ಆತನನ್ನ ನಾವು ಹೊಗಳಿ ಆರಾಧಿಸಿ ಆತನ್ನ ನಾವು ಘನಪಡಿಸ್ಲಿಲ್ಲ. ನಾವಾಗೆ ಕೇಳ್ಕೊಂಡು ಈತನನ್ನ ಶಿಲುಬೆಗೆ ಹಾಕಿ ಬರಬ್ಬರ ನಮಗೆ ಬಿಟ್ಕೊಡಿ ಅಂತ ಕೇಳು. ಮನುಷ್ಯರು ಈ ತರ ಕೇಳ್ಕೊಂಡ್ರು. ಆ ಮನುಷ್ಯರ ಸಲುವಾಗಿ ತನ್ನ ಪ್ರಾಣವನ್ನ, ಅಮೂಲ್ಯವಾದ ಪ್ರಾಣವನ್ನ ಆತನು ಕೊಡ್ತಾನೆ. ದಾಸನ ರೂಪವನ್ನ ಧರಿಸ್ಕೊಳ್ತಾನೆ. ಇಷ್ಟೆಲ್ಲ ಕಷ್ಟ ನಷ್ಟಗಳನ್ನ ಅವನು ಪ್ರೀತಿಯಿಂದನೇ ತಾಳ್ಕೊಳ್ತಾನೆ. ನಾವು ಕೂಡ ನಮ್ಮ ಜೀವಿತದಲ್ಲಿ ಕಷ್ಟ ನಷ್ಟಗಳು, ಯೋಬನಿಗೆ ಕಷ್ಟ ಬಂತು. ಯೋಬನಿಗೆ ಇದೆಲ್ಲವನ್ನ ಕಷ್ಟ, ಆತನು ಸೈತಾನ ಅವನಿಗೆ ವಿರೋಧವಾಗಿ ನಿಂತು ಮಾತಾಡ್ತಾನೆ. ಅವನಿಗೆ ಇಷ್ಟೆಲ್ಲಾ ಸೌಲಭ್ಯ ಇರೋದ್ರಿಂದ, ಆಶೀರ್ವಾದಗಳು ತುಂಬಿ ತುಳ್ಕೋದ್ರಿಂದ ನಿನ್ನನ್ನ ಆತನು ನಿನಗೆ ವಿಧೇಯನಾಗಿದ್ದಾನೆ ಅಂತ ಹೇಳುವಾಗ ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡ್ತಾನೆ. ಹೇಗ್ ಪ್ರೂವ್ ಮಾಡ್ತಾನೆ? ಇದೆಲ್ಲ ಗೊತ್ತಿಲ್ಲ, ತೆರೆಮರೆಯಲ್ಲಿ ನಡೆದಿರುವಂತದೇನೋ ಗೊತ್ತಿಲ್ಲ. ಎಲ್ಲವನ್ನೂ ಕಳ್ಕೊಂಡಾಗ ಅವನು ಹೇಳುವಂತಹ ಮಾತು ನಮಗೆ ನಿಜವಾಗಿಯೂ ಎಂತಹ ಮಾತುಗಳನ್ನ ಆಡ್ತಾನೆ ಅವನು ಅಂತಂದ್ರೆ, ಈಗ ಒಂದ್ಸಲ ನಾನು ಓದ್ಬಿಡ್ತೇನೆ. ಇದನ್ನು ಓದಿ ನಾನು ಈ ಪ್ರಸಂಗವನ್ನ ನಾನು ಇಲ್ಲಿ ನಿಲ್ಲಿಸುವನಾಗಿದ್ದೇನೆ. ಆಗ ಯೋಬನು ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆಬೋಳಿಸಿಕೊಂಡು ನೆಲದಲ್ಲಿ ಅಡ್ಡ ಬಿದ್ದು ನಮಸ್ಕರಿಸಿ, ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ಇದೆಲ್ಲದರಲ್ಲಿ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲು ಇಲ್ಲ. ಈ ವಾಗ್ತಾನೆ ಸೈತಾನಗೆ ಉತ್ತರ ಸಿಕ್ತು. ಅಲ್ಲಿ ತನಕ ಅವನಿಗೆ ಉತ್ತರ ಸಿಕ್ಕಿರ್ಲಿಲ್ಲ. ಯೋಬನು ಏನೂ ಪಾಪ ಮಾಡಲಿಲ್ಲ, ಮತ್ತೆ ತಪ್ಪು ಹೊರಿಸಲಿಲ್ಲ. ಸೈತಾನ ತಪ್ಪು ಹೊರಿಸಿದನು, ದೇವರ ಮೇಲೆ ತಪ್ಪು ಹೊರಿಸಿ ದೂತರುಗಳನ್ನು ತನ್ನ ಕಡೆ ಎಳ್ಕೊಂಡು ಅಲ್ಲಿ ದೊಬ್ಬಲ್ಪಟ್ಟು ಈ ಭೂಮಿಗೆ ಬಂದಿದ್ದನು. ಈ ಭೂಮಿಯಲ್ಲಿ ಆತನು ಆ ಹವ್ವಳನ್ನ ವಂಚಿಸಿ ಈ ಭೂಮಿಯ ಅಧಿಪತ್ಯವನ್ನ ತಾನು ಕಸ್ಕೊಂಡನು. ಇಂತಹ ಸಂದರ್ಭದಲ್ಲಿ ಅವನು ದೇವರಿಗೆ ಚಾಲೆಂಜ್ ಮಾಡ್ತಾನೆ, ನೀನ್ ಹಂಗ್ ಮಾಡು, ಅವನಿಗೆ ಇರೋದನ್ನೆಲ್ಲ ತೆಗೆದು ಬಿಡು. ನಿನ್ನ ಮುಖದ ಎದುರಿಗೆ ಆತನು ನಿನ್ನನ್ನ ಅಸಡ್ಡೆ ಮಾಡ್ತಾನೆ, ನಿನಗೆ ವಿರೋಧವಾಗಿ ಮಾತಾಡ್ತಾನೆ, ನಿನ್ನನ್ನ ದೂಷಿಸ್ತಾನೆ ಅಂತ ಹೇಳುವಾಗ ದೇವರು ಆ ಯೋಬನ ಬಗ್ಗೆ ಅವನಿಗೆಲ್ಲ ತಿಳಿದಿದ್ರಿಂದ, ಹೋಗು, ನಿನ್ನ ಪ್ರಯತ್ನವನ್ನ ನೀನು ಮಾಡು ಅಂತ ಹೇಳುವಾಗ ಸೈತಾನು ಎಲ್ಲಾ ಪ್ರಯತ್ನಗಳನ್ನ ಮಾಡಿ ಅವನ ನಿರ್ಗತಿಕನಾದಾಗ ಅವನ ಬಾಯಿಂದ ಹೊರಡುವ ಮಾತುಗಳು ಎಷ್ಟು ಸಂತೋಷವನ್ನ ಉಂಟು ಮಾಡ್ತದೆ. ದೇವರು ಹೇಳ್ತಾನೆ, ನಾನು ನನ್ನ ಭಕ್ತರಾದ ಎಲೀಯ, ದಾವೀದ ಇಂಥವರ
ತಂದೆ ಅನ್ಸ್ಕೊಳ್ಳಿಕ್ಕೆ ನಾನು ನಾಚಿಕೆ ಪಡೋದಿಲ್ಲ ಅಂತ. ಪ್ರಿಯರೇ, ನಮ್ಮ ವಿಷಯದಲ್ಲೂ ದೇವರು ಇದೇ ಮಾತನ್ನ ಹೇಳಬೇಕು ಅನ್ನೋದಾದ್ರೆ, ನಾವು ಯಾವ ರೀತಿ ರೂತಳು ನಡ್ಕೊಂಡ್ಲೋ, ಯಾವ ರೀತಿ ಯೋಬನ್ ನಡ್ಕೊಂಡ್ನೋ, ದಾವೀದನು ಈಗ ನಡ್ಕೊಂಡದ್ದನ್ನ ನಾವು ಹೇಳ್ತಾ ಹೋಗ್ಬೋದು. ದಾವೀದು ಇನ್ನೂ ಅದ್ಭುತವಾಗಿದೆ, ಅದನ್ನು ಹೇಳ್ತಾ ಹೋಗ್ಬೋದು. ಅವನು ಯಾವ ರೀತಿ ಕಷ್ಟಗಳಲ್ಲಿ ದೇವ್ರನ್ನ ಹಿಡ್ಕೊಂಡು ಅದನ್ನ ನೋಡುವಾಗ ನಮ್ಗಿನ್ನೂ ದೇವ್ರೇ ಇಂತಹ ಒಂದು ಮನಸ್ಸನ್ನ ನಮಗೂ ಕೊಡು ಅಂತ ಕೇಳ್ಬೇಕು ಅನ್ಸುತ್ತೆ. ಕೇಳ್ಬೇಕು ಕೂಡ. ರೂತಳ ಜೀವಿತವನ್ನ ನೋಡುವಾಗ ನನಗೆ ಬಹಳ ಯಾವಾಗ್ಲೂ ಆ ಒಂದು ವಾಕ್ಯವನ್ನ ಓದುವಾಗ ಅಂದ್ರೆ ಬಹಳ ಡ್ರೈ ಅಂತ ಹೇಳ್ತಾರಲ್ಲ, ಬರಗಾಲದಲ್ಲಿ ಮಳೆ ಬಿದ್ದ ಹಾಗೆ ನಮ್ಮ ಹೃದಯವನ್ನ ತುಂಬಿ ಬರುವಂತದ್ದಾಗಿರ್ತದೆ. ಅದು ಮೃದುವನ ಆಗಿ ಮಾಡುತ್ತದೆ. ಅದು ನಮ್ಮನ್ನ ಸೇವೆಗೊಳಿಸುತ್ತೆ, ನಮ್ಮನ್ನ ಸಮೃದ್ಧಿಗೊಳಿಸುತ್ತೆ. ಆ ವಾಕ್ಯಗಳು, ಆಕೆ ಹೇಳುವಂತಹ ಮಾತುಗಳನ್ನ ನಾನು ಮತ್ತೆ ಓದ್ಕೊಳ್ತೀನಿ. ಅವಳು ಏನ್ ಹೇಳ್ತಾಳೆ ಅಂದ್ರೆ, ನನ್ನನ್ನು ಒತ್ತಾಯ ಮಾಡ್ಬೇಡ ಮತ್ತೆ, ನಾನು ನೀವು ಹೋಗಲ್ಲೇ ನಾನು ಬರ್ತೇನೆ, ನಿನ್ನ ದೇವರೇ ನನ್ನ ದೇವರು, ನಿನ್ನ ಜನರೇ ನನ್ನ ಜನರು, ನಿನಗೆ ಎಲ್ಲಿ ಸಮಾಧಿ ಆಗಿತ್ತೋ ಅಲ್ಲೇ ನನಗೆ ಸಮಾಧಿ ಆಗ್ಬೇಕು. ನನ್ನ ಜೀವಂತವಾಗಿರೋ ತನಕ ನಾನು ನಿನ್ನ ಬಿಟ್ಟು ಹಗಲದ್ರೆ ಯೆಹೋವ ನನಗೆ ಬೇಕಾದನ್ನ ಮಾಡ್ಲಿ ಅಂತ ಅವಳು ಕೇಳ್ಕೊತಾಳೆ. ಪ್ರಿಯರೇ, ಇಂತಹ ಒಂದು ಮನಸ್ಸು ನಮ್ಮದಾಗಿರ್ಬೇಕು. ನಾವು ಒಂದು ಕಷ್ಟಗಳನ್ನ ತಪ್ಪಿಸ್ಕೊಂಡು ಆಶೀರ್ವಾದಗಳನ್ನ ಅನುಭವಿಸ್ಲಿಕ್ಕೆ ದೇವ್ರನ್ನ ಇಟ್ಕೊಳ್ಳೋದಲ್ಲ, ಕಷ್ಟಗಳನ್ನ ಅನುಭವಿಸ್ಲಿಕ್ಕೆ ಯಾವ ರೀತಿ ರೂತಳು ತನ್ನ ಮನಸ್ಸನ್ನ ನಡುವನ್ನ ಕಟ್ಕೊಂಡು ಅವಳು ಬಂದಳು, ಹಾಗೆ ನಾವು ನಮ್ಮ ಮನಸ್ಸಿನ ನಡುವನ್ನ ಕಟ್ಕೊಂಡು ನಾವು ನಿಂತ್ಕೋಬೇಕಾಗಿದೆ. ಯಾಕಂತಂದ್ರೆ ಇವೆಲ್ಲವನ್ನ ನಾವು ಭೋಗಿಸ್ಲಿಕ್ಕೆ ನಮಗೆ ಸಮಯವೇ ಇಲ್ಲ. ಎಲೀಷಾ ಹೇಳೋ ಹಾಗೆ ತೋಟಗಳನ್ನ ಮಾಡ್ಕೊಳ್ಳಿಕ್ಕೆ, ಸಂಪಾದನೆ ಮಾಡ್ಲಿಕ್ಕೆ, ಹೊಲವನ್ನ ಸಂಪಾದನೆ ಮಾಡ್ಲಿಕ್ಕೆ ಇದು ತಕ್ಕ ಸಮಯವೋ ಅಂತ ಗೆಹಜಿಗೆ ಹೇಳಿದಂತೆ, ನಮಗೆ ಇವೆಲ್ಲವನ್ನ ಪಡ್ಕೊಂಡು ಅನುಭವಿಸ್ಲಿಕ್ಕೆ ಇದು ತಕ್ಕ ಸಮಯವಲ್ಲ. ಜನರು ಆತ್ಮಗಳು ಎಲ್ಲವೂ ನಷ್ಟ ಆಗ್ತಾ ಇವೆ. ಜನರು ದೇವರಿಂದ ದೂರ ಆಗ್ತಾ ಇದ್ದಾರೆ. ಸುವಾರ್ತೆ ಸೇವೆ ಇನ್ನೂ ನಡಿಬೇಕಾಗಿದೆ. ಹಾಗಾಗಿ ಪ್ರಿಯರೇ, ನಮ್ಮನ್ನ ನಾವು ದೇವರಿಗೆ ಸಮರ್ಪಿಸಿಕೊಳ್ಳೋಣ. ಯಾವ ರೀತಿಯಲ್ಲಿ ರೂತಳು ತನ್ನ ಅತ್ತೆಯನ್ನ ಬಿಡದೆ ಆ ಅತ್ತೆಯ ಪ್ರೀತಿಗೋಸ್ಕರ ತವಕಿಸಿದಳು, ನಿಷ್ಠೆಯನ್ನ ಮೆರೆದಳು, ಆ ನಿಷ್ಠೆಯನ್ನ ನಾವು ಇಟ್ಕೊಳ್ಳೋಣ. ನಮ್ಮ ದೇವರು ನಮಗೆ ಎಷ್ಟೇ ಕಷ್ಟ ಕೊಟ್ಟರು ಸರಿನೆ, ಎಂಥ ಸಂದರ್ಭದಲ್ಲಿ ನಮ್ಮನ್ನ ತಂದು ಹಾಕಿದ್ರು ಸರಿನೆ, ನಾವು ಆತನ ಪಾದಗಳನ್ನ ಬಿಡದೆ ಆತನ ಹೇಳಿದ ರೀತಿಯಲ್ಲಿ ಜೀವನವನ್ನ ಜೀವಿಸ್ಲಿಕ್ಕೆ ನಮ್ಮೊಬ್ಬೊಬ್ಬರನ್ನೂ ದೇವರು ನಮ್ಮ ಮನಸ್ಸನ್ನ ಅಣಿಗೊಳಿಸ್ಲಿ, ನಮ್ಮ ಹೃದಯವನ್ನ ಪರಿವರ್ತನೆಗೊಳಿಸ್ಲಿ, ನಮಗೆ ಬೇಕಾಗಿರುವಂತ ಆತ್ಮಿಕ ಕೊರತೆಯನ್ನ ನೀಗಿಸಲಿ, ನಮ್ಮನ್ನ ರೂತಳಂತೆ ನಾವು ಕೂಡ ಸಿದ್ಧರಾಗಿ ನಿಲ್ಲುವಂತೆ ನಮ್ಮೊಬ್ಬೊಬ್ಬರಿಗೂ ಸಹಾಯವನ್ನ ಮಾಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ಈ ಒಂದು ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೆನ್, ಆಮೆನ್. ದೈವಿಕ ಮನ್ನವನ್ನ ಬಡಿಸಿದ ಹಿರಿಕರಾದ ಚಿನ್ನಪ್ಪ ಸಾತ್ವಿಕ್ರವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ಪ್ರಾರ್ಥನೆಯ ಸಮಯವಾಗಿದೆ. ಆ ಚಾಟ್ ಅಲ್ಲಿ ಪ್ರೇಯರ್ ರಿಕ್ವೆಸ್ಟ್ ಹಾಕಿದ್ದೇನೆ. ಪಾಸ್ಟರ್ ಅಮಿತ್ ಅವರು, ಮತ್ತೆ ಹಿರಿಕರಾದ ಯಶವಂತ್ ಅಮ್ಗುಳವರು, ಹಾಗೂ ಕೊನೆಯದಾಗಿ ಬೋಧಕರಾದ ST ಸಾಲಮನ್ ರವರು ಪ್ರಾರ್ಥಿಸ್ಬೇಕಾಗಿ ಕೇಳ್ತೇನೆ. ನಿಮ್ಮ ಇಂಡಿವಿಜುವಲ್ ಇದ್ರಲ್ಲೂ ಹಾಕಿದ್ದೇನೆ, ಮತ್ತೆ ಕಾಮನ್ ಇರೋದ್ರಲ್ಲೂ ಚಾರ್ಟ್ಸ್ ಎಲ್ಲ ಹಾಕಿದ್ದೇನೆ. ಸಿಸ್ಟರ್, ಇದು 39 ಪ್ರೇಯರ್ ರಿಕ್ವೆಸ್ಟ್ ನನಗೆ. ಹೌದು. ಓಕೆ, ಪ್ರಾರ್ಥಿಸೋಣ. ಪರಿಶುದ್ಧನೇ, 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 ದೂತಗಣಗಳ ಮಧ್ಯದಲ್ಲಿ ವಾಸ ಮಾಡ್ತಕ್ಕಂಥ ಸೇನಾಧೀಶ್ವರನಾಗಿರುವಂತ ನಮ್ಮ ತಂದೆಯಾದ ದೇವರೇ, ಅಪ್ಪ ನಿನ್ನ ಪವಿತ್ರವಾದ ನಾಮಕ್ಕೆ ನಾನು ಅನಂತ ಅನಂತ ವಂದನೆಗಳು ಸಲ್ಲಿಸುವಂತವನಾಗಿದ್ದೇನೆ ಕರ್ತ. ಈ ಮುಂಜಾನೆಯ ವೇಳೆಯಲ್ಲಿ ಸ್ವಾಮಿ, ನಿನ್ನ ದಾಸನನ್ನು ನಿಂತನೆ ಮರೆಮಾಚಿ ಆತನೊಟ್ಟಿಗೆ ನೀನು ಮಾತನಾಡಿ ನಮ್ಮನ್ನು ಬಲಗೊಳಿಸಿದಕ್ಕಾಗಿ ಕೊಂಡಾಡುತ್ತೇವೆ. ಹೌದು ಸ್ವಾಮಿ, ರೂತಳು ಯಾವ ರೀತಿಯಾಗಿ ತನ್ನ ಅತ್ತೆಗೆ ಬಲವಾದಂತ ವಿಧೇಯತೆ ಆದಳು ಎಂಬುದಾಗಿ ನೋಡುತ್ತೇವೆ. ನೀನು ಸಮಾಧಿಯಲ್ಲಿ, ನಾನು ನನ್ನ ಸಮಾಧಿಯಲ್ಲೇ, ನಿನ್ನ ದೇವರು ನನ್ನ ದೇವರು ಎಂಬುದಾಗಿ ಆ ಒಂದು ಬಲವಾದಂತ ವಿಶ್ವಾಸದೊಡನೆ ವಿಧೇಯತೆಯೊಡನೆ ಕರ್ತನೆ ತನ್ನ ಅತ್ತೆಯೊಡನೆ ಹೋದಳು ಎಂಬುದಾಗಿ ನೋಡುತ್ತೇವೆ. ಅಂತ ಒಂದು ವಿಶ್ವಾಸವನ್ನು ಇಂದು ನಾವೆಲ್ಲರೂ ಸಹ ಪಡ್ಕೊಳ್ಳಿಕ್ಕಾಗುವಂತೆ ನಿಂತನೆ ಸಹಾಯ ಮಾಡು ಕರ್ತನೆ. ರೂತಳ ಹಾಗೆ ನಾವು ವಿಧೇಯರಾಗಿ ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡು. ಒಬ್ಬ ಅನ್ಯಳು ಕರ್ತನೆ, ಆದ್ರೂ ಸಹ ಅಷ್ಟು ಅವಳಲ್ಲಿ ಭಯ ಭಕ್ತಿ ಬಂತು ಎಂಬುದಾಗಿ ನೋಡುತ್ತೇವೆ. ಇನ್ನು ನಾವೆಲ್ಲರೂ ಸಹ ಕ್ರೈಸ್ತರು, ಹುಟ್ಟಿದಂದಿನಿಂದ ಕ್ರೈಸ್ತರಾಗಿದೆ ಎಂಬುದಾಗಿ ಹೇಳಿಕೊಳ್ಳುತ್ತೇವೆ. ಆದ್ರೆ ಒಂದು ಕ್ರೈಸ್ತ ಗುಣಗಳು ಇಲ್ಲ ಸ್ವಾಮಿ. ಕರ್ತನೆ,
ನಿನ್ನ ಕೃಪೆ ನಮ್ಮ ಮೇಲೆ ಚಾಚು ಸ್ವಾಮಿ. ನಮ್ಮ ಪಾಪಗಳೆಲ್ಲ ಕ್ಷಮಿಸು, ನಮ್ಮ ದ್ರೋಹಗಳೆಲ್ಲ ಮನ್ನಿಸು ಕರ್ತನೆ. ಈ ಸಂದರ್ಭದಲ್ಲಿ ವಾಕ್ಯ ನೀಡಿದಂತೆ ನಿಮ್ಮ ಭಕ್ತನನ್ನು ಹೆಚ್ಚಾಗಿ ಆಶೀರ್ವದಿಸು. ಅವರಿಗೆ ಆರೋಗ್ಯ, ಸಮಾಧಾನ, ಸಮೃದ್ಧಿ ಕೊಡು ಸ್ವಾಮಿ. ಅವ್ರ ಕುಟುಂಬವನ್ನು ಕಾಯಿ ಕರ್ತನೆ. ಅವ್ರು ಮಾಡುವಂತ ಸೇವೆನ ಆಶೀರ್ವದಿಸು. ಅವ್ರು ಹೋಗೋಣ ಬಣವೆಲ್ಲ ನೀವು ಆಶೀರ್ವಾದ ಮಾಡಬೇಕಾಗಿ ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಕೊಡಂದೆಲ್ಲ ತಲಾಂತಿಗಳಿಗಾಗಿ ವಂದನೆಗಳು ಸಲ್ಲಿಸ್ತೀನಪ್ಪ. ಈ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ಬಹಳಷ್ಟು ಜನರು ಕ್ಯಾನ್ಸರ್ ಕಾಯಿಲೆಯಿಂದ ನರಳತಾ ಇದ್ದಾರಪ್ಪ ಸ್ವಾಮಿ. 39 ಜನರಿದ್ದಾರೆ ಕರ್ತನೆ. ಅವ್ರ ಹೆಸರು ನಿನ್ನ ಮುಂದೆ ಹೇಳಲು ಕರ್ತನೆ ನಾನು ಬಿಡುವಂತನಾಗಿದ್ದೇನೆ ಸ್ವಾಮಿ. ಶ್ರೀಮತಿ ಗುಂಡಮ್ಮ, ಎಡ್ವಿನ್ ಪಾಲ್ 8 ವರ್ಷದ ಹುಡುಗ, ಶ್ರುತಿ ಶಕ್ತಿ, ಪಂಜಾಬ್ನಿಂದ ಸಿಸ್ ಮಹಾಕ್, ಚೆನ್ನೈಯಿಂದ ಶ್ರೀ ಪೇಚಮುತ್ತು, ವಿಜಯ್ ವಿನೋದ್, ದೊರೆಸ್ವಾಮಿ, ಶ್ರೀಮತಿ ಸುಮತಿ, ಜೈರಾಮ್ ಕಟ್ಪಾಡಿಯಿಂದ, ಶಶಿಕಲಾ ನವಗಿರಿ, ರೀನಾ ಕ್ರಿಸ್ಟಿಯನ, ರಾಹುಲ್ ಧಾರವಾಡ, ಪುಣೆಯಿಂದ ಶ್ರೀಮತಿ ಶಾರದಾ, ಇಶ್ರತ್ ಹುಸೇನ್, ಮಂಗಳೂರಿನಿಂದ ಶ್ರೀ ವಾಲ್ದಾರ್, ಬೇಬಿ ಆರಾಧ್ಯ, ಬರೋಡದಿಂದ ಶೀಲಾ ಬಹನ್, ಹಿಮಾನು ದಯಾಲ್, ವರಪ್ರಸಾದ್, ಎಸ್ ಆರ್ವಿಕಾ 3 ವರ್ಷ, ಡಾಕ್ಟರ್ ಪ್ರತಾಪ್ ಅನ್ಬುನಾಥನ್, ಸಾನಿ ಲೋಹರ್, ಗುಜರಾತ್ನಿಂದ ಜಾನ್ಸನ್ ಜೇಮ್ಸ್, ಡೈಮಂಡ್ ಡೇವಿಡ್, ಜೋಯಲ್ ಸಿಂಗ್, ಪುಣೆಯಿಂದ 4 ವರ್ಷ, ಲಜೀರ್ ಸುಮಿತ್ 5 ವರ್ಷ, ಜ್ಯೋತಿ ಕದಂ, ಮೂರ್ತಿ ನಾಯ್ಡು, ಕುಶಾಲ್ ಗೌಡ, ಶ್ರೀಮತಿ ಪುಷ್ಪ, ರಾಫೆಲ್ ಪ್ರತಾಪ್, ಜೇಬ್ರಾಜ್ ಮೋಸೆಸ್, ದೆಡ್ಲಿ ಪುನೆಯ, ಶ್ರೀಮತಿ ಭೂಪಿ ಸಾಮ್ಯಲ್, ಸುಮನ್ ಮಲೆಲ್, ಪ್ರಜೋಸ್, ನ್ಯಾಯಾಧೀಶ ಕ್ಯಾಪೋ, ಸಿದ್ರಾಜು ಡಿ ಸಾಮ್ಯಲ್, ಇವರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೇನಪ್ಪ. ಹೌದು ಸ್ವಾಮಿ, 39 ಜನರು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದಾರಪ್ಪ ಸ್ವಾಮಿ. ಚಿಕಿತ್ಸಾ ಪಡೆಯುವಂತರಾಗಿದ್ದಾರೆ ಕರ್ತನೆ. ತಂದೆಯಾದ ದೇವರೇ, ನಿಮ್ಮ ಅದ್ಭುತವಾದ ಕರಗಳಿಂದ ಸ್ವಾಮಿ, ನಿನ್ನ ಬಿಡುಗಡೆಯುಳ್ಳ ಹಸ್ತಗಳಿಂದ ಅವರನ್ನು ನಿಂತಾನೆ ಮುಟ್ಟು ಸ್ವಾಮಿ, ನಿಂತಾನೆ ಗುಣಪಡಿಸು ಎಂಬುದಾಗಿ ನಿಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಅವರ ನಂಬಿಕೆ ಎಷ್ಟು, ಅವರ ಭಕ್ತಿ ಎಷ್ಟು, ಅವ್ರು ಎಷ್ಟು ಒಳ್ಳೆಯವರಾಗಿದ್ದಾರೋ, ಅವ್ರು ಎಷ್ಟು ನಿನ್ನಲ್ಲಿ ಬೆಳೀತಾ ಇದ್ದಾರೋ ನಿನಗೆ ಮಾತ್ರ ಗೊತ್ತುಂಟಲ್ಲಪ್ಪ ಸ್ವಾಮಿ. ಅದಕ್ಕೆ ತಕ್ಕ ಹಾಗೆ ನೀನು ಅವರಿಗೆ ಪ್ರತಿಫಲವನ್ನು ಕೊಡಬೇಕಾಗಿ ನಿಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. ನಮಗಿಂತಲೂ ಹೆಚ್ಚಾಗಿ ಅವರನ್ನು ಪ್ರೀತಿ ಮಾಡುವಂತ ದೇವರು ನೀನು. ನಮ್ಗಿಂತಲೂ ಹೆಚ್ಚಾಗಿ ಅವರನ್ನು ತಿಳ್ಕೊಂಡಿರ್ತಕ್ಕಂಥ ದೇವರು ನೀನು. ಅವರ ಪ್ರತಿ ಒಂದು ಆಗು ಹೋಗಲು ಬಲಂದ ದೇವರು ನೀನು. ಅದಕ್ಕಾಗಿ ಮಹೋನ್ನತನೇ, ನಿನ್ನ ಕೃಪೆಗೆ ಅನುಸಾರವಾಗಿಯೇ ಅವರನ್ನು ಕರುಣಿಸಿ ಕಡಾಚಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ಈ ಒಂದು ಝೂಮ್ ಮಾಧ್ಯಮದಲ್ಲಿ ಕೂಡಿ ಬಂದಿರುವಂತ ಪ್ರತಿಯೊಬ್ಬರನ್ನು ಆಶ್ವಸಿಸು. ಎಲ್ಲರಿಗೂ ಆರೋಗ್ಯ, ಸಮಾಧಾನ, ಸಮೃದ್ಧಿ ಕೊಟ್ಟು ಕಾಪಾಡು. ಇಡೀ ದಿನಮಾನದ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಜಯ ಕೊಟ್ಟು ನಡೆಸು ಸ್ವಾಮಿ. ಪ್ರತಿಯೊಬ್ಬರನ್ನು ವಿಶೇಷವಾಗಿ ಬಲಪಡಿಸು. ಹೇಗೋ ನಮ್ಮ ಚಿತ್ತವಲ್ಲ ಸ್ವಾಮಿ, ನಿಮ್ ಚಿತ್ತವೇ ನೆರವೇರ್ಲಿ ಕರ್ತನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ರಕ್ಷಕನಾದಂತ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದಂತ ನಾಮದಲ್ಲಿ ದೀನನಾಗಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೆನ್. ಹಿರಿಕರಾದ ಯಶವಂತ್ ಅಮ್ಗೋಳ್ರವರು. ಅವರಿಲ್ಲದ ಪಕ್ಷದಲ್ಲಿ ಬೋಧಕರಾದ ಎಂ ರಾಜುರವರು. ಓಕೆ, ಪ್ರಾರ್ಥನೆ ಮಾಡೋಣ. ಫಸ್ಟರ್ ಅಲ್ಲಿ ಮೇಲೆ ಇದೆ 1 ಇಂದ 12 ವರೆಗೆ. ವಿಕ್ರಮ್ ಕೋಡ್ಕರ್ ಸೆಲ್. ಪ್ರೀತಿ ಸ್ವರೂಪಿಯಾದಂತಹ ನಮ್ಮ ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ನಿನ್ನನ್ನು ಕೊಂಡಾಡುವಂತೆಯೂ ನಿನ್ನ ಮಗನ ಮುಖಾಂತರವಾಗಿ ನೀನು ನಮ್ಮನ್ನು ಎಷ್ಟು ಪ್ರೀತಿಸಿದಿ, ನಿನ್ನನ್ನು ಪ್ರೀತಿಸುವಂತವರನ್ನ ಹೇಗೆ ನೀನು ಆಶೀರ್ವದಿಸುತ್ತಿ. ಈ ಭೂಮಿ ಮೇಲೆ ನಿನ್ನನ್ನು ಪ್ರೀತಿಸಲು ಯಾವುದೇ ಮೇಲು ಕೀಳು, ಬಡವ ಬಲ್ಲಿದ ಹಾಗೂ ಕ್ರೈಸ್ತ ಅನ್ಯ ಎಂಬುದಾಗಿ ಲೆಕ್ಕ ಹಾಕದೆ ಸಕಲ ಮಾನವರನ್ನ ನೀನು ನಿನ್ನ ಅಪಾರವಾದ ಕೃಪೆಯಿಂದಲೇ ಪ್ರೀತಿಸುವಂತ ದೇವರಾಗಿದ್ದೀ ಎಂಬುದನ್ನ ಆದಿಯಿಂದಲೂ ಈ ಲೋಕಕ್ಕೆ ನಿರೂಪಿಸುತ್ತಾ ಬಂದಿದ್ದೀ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ. ಅನ್ಯಳಾದಂತ ಮೊವೆಬ್ಬರ ಸ್ತ್ರೀಯಾದಂತ ಮಗಳಾದಂತ ರೂತಳನ್ನ ನೀನು ಪ್ರೀತಿಸಿ ಮಗಳ ಜೀವಿತದಲ್ಲಿ ಸ್ವಾಮಿ ಈ ಭೂಮಿ ಮೇಲೆ ಇಂಥ ಒಂದು ಸ್ವಾಸ್ಥ್ಯವನ್ನು, ಪರಲೋಕದಲ್ಲಿ ಆಕೆಗೆ ಬಾಧ್ಯತೆಯನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ.
ಆಕೆಯ ನಂಬಿಕೆ ಭರವಸೆಗಳಿಗಾಗಿ ಸ್ವಾಮಿ ನೀನು ಆರಿಸಿಕೊಂಡಂತ ಇಸ್ರಾಯೇಲ್ ಜನಾಂಗದಲ್ಲಿ ಆಕೆಯ ಹೆಸರು ಸ್ವಾಮಿ ಬರೆಯಲ್ಪಡುವಂತೆ ಆಕೆಯ ಮುಖಾಂತರವಾಗಿ ನಿನ್ನ ಮಗನಾದಂತ ಯೇಸು ಕ್ರಿಸ್ತನೇ ಈ ಲೋಕಕ್ಕೆ ಜನಿಸಿ ಬರುವಂತೆ ನೀನು ಕೃಪೆ ತೋರಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಒಂದು ವೇಳೆ ನಿನ್ನ ಚಿತ್ತಕ್ಕೆ ನಾವು ವಿಧೇಯರಾದರೆ ಎಂಥ ಸೌಭಾಗ್ಯಗಳನ್ನ ನಮ್ಮ ಮುಂದೆ ಇಟ್ಟಿದ್ದೀ ಎಂಬುದನ್ನ ಈ ಲೋಕದಲ್ಲಿ ನಿನ್ನನ್ನು ಪ್ರೀತಿಸುವಂತ ಪ್ರತಿಯೊಬ್ಬ ಮಗಳಿಗೂ ಈ ಪಾಠದ ಮುಖಾಂತರವಾಗಿ ತಿಳಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಸಂದೇಶ ತಂದಂತ ನಿನ್ನ ಪ್ರಿಯ ಮಗನನ್ನ ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು, ಇನ್ನು ಹೆಚ್ಚಿನ ರೀತಿಯಲ್ಲಿ ನಿನ್ನ ಘನವುಳ್ಳ ಸೇವೆಯಲ್ಲಿ ಉಪಯೋಗಿಸಿಕೊ. ಅವರ ಕುಟುಂಬ, ಮಕ್ಕಳು, ಮುಂದೆ ಬರುವಂತ ಸಂತತಿಯನ್ನು ಆಶೀರ್ವದಿಸು ಸ್ವಾಮಿ. ಈಗ ಕರ್ತನೆ, ಈ ಬೆಳಿಗ್ಗೆ ಕರ್ತನೆ ಅನೇಕರು ಅಸ್ವಸ್ಥರಾಗಿದ್ದಾರೆ. ಅವರ ಮೊರೆಯನ್ನ ನೀನು ಕೇಳುತ್ತೀ ಸ್ವಾಮಿ, ಅದಕ್ಕಾಗಿ ನಿನಗೆ ಮೊರೆ ಇಡುತ್ತೇವೆ. ಬಿಡುಗಡೆ ಕೊಡುತ್ತೀ ಸ್ವಾಮಿ, ಅದಕ್ಕಾಗಿ ನಿನಗೆ ಪ್ರಾರ್ಥಿಸ್ತೇವೆ ಸ್ವಾಮಿ. ಕಾರ್ಯ ಮಾಡಪ್ಪ ಒಡೆಯ, ನಿನ್ನ ಕೃಪೆ ಇರಲಿ, ನಿನ್ನ ದಯ ಇರಲಿ ಸ್ವಾಮಿ. ಈ ಮಕ್ಕಳ ಮೇಲೆ ಕರುಣೆ ಇರಲಿ, ಇವರನ್ನ ನೀನು ಮುಟ್ಟು ಗುಣಪಡಿಸು. ವಿಕ್ರಮ್ ಕೋಲ್ಕರ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರು ಮುಟ್ಟಪ್ಪ, ಗುಣಪಡಿಸಪ್ಪ, ಪರಿಪೂರ್ಣವಾದ ಆರೋಗ್ಯ ಕೊಡು. ಯಾವುದೇ ಬಂಧನವಿದ್ದರೂ, ಸೈತಾನ ಕಾರ್ಯಗಳಿದ್ದರೂ ಬಿಡುಗಡೆ ಮಾಡು ಸ್ವಾಮಿ. ಗೌರಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ. ಮಗಳಿಗಿರ್ತಕ್ಕಂಥ ಚರ್ಮದ ಕಾಯಿಲೆಯನ್ನು ವಾಸಿ ಮಾಡ್ತಾರೆ, ಕೇಡಿನಿಂದ ತಪ್ಪಿಸಿ. ಹಿರಿಯರಂತ ಲೋಕೇಶ್ ಅವ್ರಿಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ, ಮೊಮ್ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರು ಬಲಪಡಿಸು, ಆಧರಿಸು, ಪರಾಮರ್ಶು, ಆರೋಗ್ಯದಿಂದ ತುಂಬಿಸು, ಸುರಕ್ಷತೆಯನ್ನು ಕೊಟ್ಟು ನಿನ್ನ ಸೇವೆ ಉಪಯೋಗಿಸಿಕೊಂಡು ಸ್ವಾಮಿ. ಬನ್ನಿಮಟ್ಟಿ ಮತ್ತು ಬಳ್ಳಾರಿ ಆಲಯಗಳು ಸ್ವಾಮಿ ದುರಸ್ತಿ ಆಗಬೇಕಾಗಿದೆ. ನಿನ್ನ ಕೃಪೆ ತೋರು ಸ್ವಾಮಿ. ನಿನ್ನನ್ನು ಆರಾಧಿಸಲು ನಿನ್ನ ಮಕ್ಕಳಿಗೆ ಒಂದು ಆಶ್ರಯನ್ನು, ಸುರಕ್ಷಿತವಾದಂತ ಒಂದು ವ್ಯವಸ್ಥೆಯನ್ನು ನೀನು ಒದಗಿಸಿಕೊಡು ಸ್ವಾಮಿ. ನಿನ್ನ ಕೃಪೆಯಿಂದ ಕರ್ತನೆ ಆ ಆಲಯಗಳು ಕಟ್ಟಲ್ಪಟ್ಟು ನಿನ್ನ ಪರಿಶುದ್ಧವಾದ ಸನ್ನಿಧಿಯು ನಿನ್ನ ಆರಾಧನೆಗೆ ಯೋಗ್ಯವಾಗಿತ್ತು. ನಿನ್ನ ಮಕ್ಕಳು ಸಂತುಷ್ಟಿ ಸಹಿತವಾಗಿ ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು. KP ರವಿ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬ, ಅವ್ರ ಮನೆ ಇರ್ತಕ್ಕಂಥ ಸಮಸ್ಯೆಗಳಿಗಾಗಿ ಪ್ರಾರ್ಥನೆ ಸ್ವಾಮಿ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ಬಂಡೆಯೊಳಗಿಂದ ನೀರನ್ನ ತಂದಂತ ದೇವರು, ಕಲಾಳ ಹೃದಯಗಳನ್ನ ಸ್ವಾಮಿ ಮೃದುಗೊಳಿಸಲು ಶಕ್ತನಾದ ದೇವರು ನೀವು. ಕಾರ್ಯ ಮಾಡಪ್ಪ. ಯಾವುದೇ ಸೈತಾನ ಕಾರ್ಯವಿದ್ದರೂ ಬಿಡುಗಡೆ ಮಾಡು. ಆ ಕುಟುಂಬದಲ್ಲಿ ಶಾಂತಿ ಕೊಡು, ನೆಮ್ಮದಿ ಕೊಡು. ಮಗನ ನಿರೀಕ್ಷೆಯ ಭರವಸೆಗಳನ್ನ ನೀನು ಕರ್ತನೆ ನಿನ್ನ ಕೃಪೆಯಿಂದ ಕರ್ತನೆ ಆತನಿಗೆ ಆಧಾರವಾಗಿದ್ದು, ಆತನ ಭರವಸೆಗೆ ಈಡಾಗಿದ್ದುಕೊಂಡು ಆತನ ನಂಬಿಕೆಗಳು ಫಲಪಡಿಸುವಂತೆ ಕಾರ್ಯ ಮಾಡು. ವಿಶೇಷವಾಗಿ ಸ್ವಾಮಿ ಸಹೋದರಿ ಅನಿತಾ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಬೇಕೆ ಅನಿತಾ ಅವ್ರನ್ನ ಮುಟ್ಟಪ್ಪ, ಅವ್ರಿಗಿರ್ತಕ್ಕಂಥ ನೋವನ್ನು ವಾಸಿ ಮಾಡು, ಪರಿಪೂರ್ಣವಾದ ಆರೋಗ್ಯ ಕೊಡು ಸ್ವಾಮಿ. ಹಿರಿಯರಂತ ಶಿರೋಮಣಿ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನರಗಳ ದೌರ್ಬಲ್ಯವಿರುವುದರಿಂದ ಅವ್ರನ್ನ ಮುಟ್ಟಿ ಗುಣಪಡಿಸು, ಆರೋಗ್ಯದಿಂದ ತುಂಬಿಸು ಸ್ವಾಮಿ. ಶೈಲಾ ಬೆಂಜಮಿನ್ ಅವ್ರಿಗೋಸ್ಕರ ಪ್ರಾರ್ಥನೆ. ಮಗಳನ್ನು ಸ್ವಸ್ಥಪಡಿಸಪ್ಪ. ಯಾವ ಸಮಸ್ಯೆ ಇದ್ದರೂ ಬಿಡುಗಡೆ ಮಾಡು. ಮಗಳು ಗುಣಹೊಂದಿ ಆರೋಗ್ಯವಂತಳಾಗಿ ದಿನಾಲು ನಿನ್ನ ಆಲಯದ ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ನಿನ್ನ ವಾಕ್ಯವನ್ನು ಕೇಳುವಂತೆ, ನಿನ್ನಿಂದ ಆಶೀರ್ವಿಸಲ್ಪಡುವಂತೆ ಸಹಾಯ ಮಾಡು ಸ್ವಾಮಿ. ಆಗಲಿ ಹೋದಂತ ಜೇಕಬ್ ಭಾಗ್ಯನ ಅವ್ರ ಕುಟುಂಬವನ್ನು ಆಶೀರ್ವದಿಸು, ಅವ್ರ ಮಕ್ಕಳನ್ನ ಆಶೀರ್ವದಿಸು, ಅವರಿಗೆ ಆಧಾರವಾಗಿದ್ದು ಸ್ವಾಮಿ. ಅವರ ಭವಿಷ್ಯವನ್ನ ನೀನು ರೂಪಿಸು ಸ್ವಾಮಿ. ಇಡೀ ಶಾಲೆಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಶಾಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಲು, ಅಭಿವೃದ್ಧಿ ಹೊಂದಲು, ಅಲ್ಲಿರ್ತಕ್ಕಂಥ ಮಕ್ಕಳು ಆಶೀರ್ವಿಸಲ್ಪಡಲು, ಯಾವುದೇ ಕೊರತೆ ಇಲ್ಲದೆ ಆ ಶಾಲೆ ಇನ್ನು ಮುಂದೆ ಹೆಚ್ಚಿನ ಮಕ್ಕಳಿಗೆ ಆಶೀರ್ವಾದವಾಗುವಂತೆ ಕಾರ್ಯ ಮಾಡಿ ಸ್ವಾಮಿ. ಎಲ್ಲ ಶಾಲೆಗಳು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯಲ್ಲಿ ಕರ್ತನೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿರುವಾಗ ನಿನ್ನ ಕೃಪೆ ಬೇಡುತ್ತೇವೆ ಸ್ವಾಮಿ. ನಮ್ಮ ಅಪರಾಧಗಳನ್ನು ಕ್ಷಮಿಸು, ನಮ್ಮ ಪಾಪಗಳನ್ನ ಮನ್ನಿಸು. ನಿನ್ನ ನಾಮದ ಘನತೆಗೋಸ್ಕರ ನಮ್ಮನ್ನು ಉದ್ಧರಿಸು. ನಿನ್ನ ಶಾಲೆಗಳನ್ನು ಆಶೀರ್ವದಿಸು. ಉತ್ತಮವಾದಂತ ಆಡಳಿತ ಮಂಡಳಿಯನ್ನು ವ್ಯವಸ್ಥೆಗೊಳಿಸಿ ನಿನ್ನ ಸಭೆಗಳು ಉದ್ಧಾರವಾಗುವಂತೆ ಕಾರ್ಯ ಮಾಡು. ಇವರು ಸಹ ಹೆಚ್ಚಿನ ರೀತಿಯಲ್ಲಿ ಮಕ್ಕಳು ಎಲ್ಲಾ ಶಾಲೆಗಳಿಗೂ ಸ್ವಾಮಿ ಹಾಜರಾತಿ ಆಗುವಂತೆ, ಅಡ್ಮಿಷನ್ಸ್ ಆಗುವಂತೆ ಸಹಾಯ ಮಾಡು ಸ್ವಾಮಿ. ಇದರಿಂದ ಎಲ್ಲಾ ಶಾಲೆಗಳ ಸಮಸ್ಯೆಗಳು ಪರಿಹಾರವಾಗಿ ಅಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬರು ಸ್ವಾಮಿ ನೆಮ್ಮದಿಯಿಂದ ಬದುಕುವಂತೆ, ಸಂತೋಷದಿಂದ ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಎಲ್ಲಾ ಸಮಸ್ಯೆಗಳನ್ನ ದೂರ ಮಾಡು, ಕೊರತೆಗಳನ್ನ ನೀಗಿಸು. ಮಳೆಯ ಬಾಧೆಯಿಂದ ಅನೇಕ ಕಡೆ ತೊಂದರೆಗಳಾಗಿರುವುದರಿಂದ ಸ್ವಾಮಿ ನಿನ್ನ ಕೃಪೆಯಲ್ಲಿ ಸ್ವಾಮಿ ಅಂತ ಸ್ಥಳಗಳಲ್ಲಿ ನೀನು ವಿಶೇಷವಾದ ಕರುಣೆಯನ್ನು ತೋರಿ ಅಲ್ಲಿ ಸಂಕಟಗಳಿಗೆ ಸಿಕ್ಕಂತ ಮಕ್ಕಳಿಗೆ ಆಸರೆಯಾಗಿ ಜೀವದ ಯಾವುದೇ ನೋವು ಸಾವುಗಳಿಂದ ತಪ್ಪಿಸಿ ಬದುಕುಳಿದು ನೆಮ್ಮದಿಯಿಂದ
ಬದುಕನ್ನು ಕಟ್ಟಿಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ಕೊಟ್ಟಂತ ಮಳೆಗಾಗಿ ಸ್ತೋತ್ರ ಸ್ವಾಮಿ. ಇನ್ನು ಹೆಚ್ಚಿನ ಮಳೆಯನ್ನು ಕೊಟ್ಟು ಎಲ್ಲಾ ಕಡೆ ಸಮೃದ್ಧಿಯಾಗಿ ಬೆಳೆ ಬೆಳೆದು ಜನಸಮೂಹ ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು ತೋರಿಸು. ಶ್ರೀಮತಿ ಪದ್ಮಿನಿ ಅಮ್ಮಗಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರನ್ನ ಮುಟ್ಟು ಕಾಲ್ನೋವನ್ನು ವಾಸಿ ಮಾಡು, ಶರೀರದ ಯಾವುದೇ ಬಾಧೆಗಳನ್ನ ತೆಗೆದು ಹಾಕು, ಪರಿಪೂರ್ಣವಾದ ಆರೋಗ್ಯವನ್ನು ಕೊಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬವನ್ನು ನಷ್ಟಪಡಿಸ್ತೇನೆ, ಅವರ ಶ್ರೀಮತಿಯವ್ರನ್ನ ನಷ್ಟಪಡಿಸ್ತೇನೆ ಸ್ವಾಮಿ. ಕರ್ತನೆ, ಅವರು ಬಹಳ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ ಕರ್ತನೆ. ಎಲ್ಲಾ ರೀತಿಯ ಸಮಸ್ಯೆಗಳು ಅವ್ರನ್ನ ಹಾಕಿಕೊಂಡವೆ. ಇಂಥ ಸಮಯದಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ ಸ್ವಾಮಿ. ನೀನೇ ಆ ಮಗಳನ್ನ ಮುಟ್ಟು ಸ್ವಸ್ಥಪಡಿಸು ಕರ್ತನೆ. ಕರುಳು ಬೇನಿಯನ್ನು ವಾಸಿ ಮಾಡು, ಆಗಿರ್ತಕ್ಕಂಥ ಸರ್ಜರಿಯನ್ನು ಮುಟ್ಟಿ ಸ್ವಾಮಿ ಗುಣಪಡಿಸು. ಯಾವುದೇ ಸಮಸ್ಯೆಗಳಿದ್ರು ಸ್ವಾಮಿ ನೀನು ಬಿಡುಗಡೆ ಮಾಡು, ಸ್ವಸ್ಥತೆಯನ್ನು ಕೊಡು. ತೆಗೆದುಕೊಳ್ತಕ್ಕಂಥ ಔಷಧೋಪಚಾರಗಳಿಗೆ ಶರೀರವು ಸ್ಪಂದಿಸುವಂತೆ, ಆ ಮಗಳು ಸಂಪೂರ್ಣವಾಗಿ ಸ್ವಸ್ಥಳಾಗುವಂತೆ ಕಾರ್ಯ ಮಾಡಪ್ಪ. ಆ ಮಗನ ನಂಬಿಕೆಯಿಂದಿರುವಾಗ ಮಗನ ನಂಬಿಕೆಯನ್ನು ಬಲಪಡಿಸು, ಆಶೀರ್ವದಿಸು. ಯಾವುದೇ ಕಾರಣಕ್ಕೂ ತನ್ನ ನಂಬಿಕೆಯನ್ನು ಬಿಟ್ಟು ಕೊಡದಂತೆ ನಿನ್ನ ಮೇಲೆ ಭರವಸೆ ಬಿಟ್ಟು ಹೋರಾಟ ಮಾಡುತ್ತಿರುವಾಗ ನಿನ್ನ ಕೃಪೆಯನ್ನ ತೋರಿ ಆ ಮಗಳನ್ನ ಉಳಿಸಿ, ಆ ಮಗನ ನಂಬಿಕೆಯನ್ನು ಹೆಚ್ಚಿಸಿ, ಇನ್ನೂ ಹೆಚ್ಚಿನ ಸೇವೆಯಲ್ಲಿ ಆ ಮಕ್ಕಳನ್ನು ಉಪಯೋಗಿಸಿಕೊಳ್ಳಬೇಕೆಂದು ಬೇಡ್ತೀನಿ ಸ್ವಾಮಿ. ಮಗಳನ್ನ ಕರುಣಿಸು, ಕಟಾಕ್ಷಿಸು, ಕೇಡಿನಿಂದ ತಪ್ಪಿಸುವುದಾಗಿ. ವಿಶೇಷವಾಗಿ ಸ್ವಾಮಿ ಬೇಕಾದಂತ ಹಣದ ವ್ಯವಸ್ಥೆಯನ್ನ, ಇನ್ನಿತರ ಸಹಾಯಗಳನ್ನ ಒದಗಿಸಿಕೊಡು ಸ್ವಾಮಿ. ಧೈರ್ಯ ಕೊಡು, ಸಮಾಧಾನ ಕೊಡು ಸ್ವಾಮಿ. ಎಲ್ಲ ಕೇಡಿನಿಂದ ತಪ್ಪಿಸಿ. ಅನೇಕರು ಸ್ವಾಮಿ ಅವರ ಸಹಾಯಕ್ಕಾಗಿ ಮುಂದೆ ಬರುತ್ತಿರುವಾಗ ಅಂತ ಕುಟುಂಬಗಳನ್ನು ಆಶೀರ್ವದಿಸು, ಅವರ ಕೈಗಳನ್ನ ಬಲಪಡಿಸು. ಇಂಥ ನೊಂದವರಿಗೆ ಸಹಾಯ ಮಾಡುವಾಗ ಸ್ವಾಮಿ ಕರ್ತನೆ, ಆ ಮಕ್ಕಳು ಇನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟು ಇನ್ನು ಅನೇಕರನ್ನ ಸಂತೈಸಲು, ಬಲಪಡಿಸಲು ಸಾಮರ್ಥ್ಯ ಹೊಂದುವಂತೆ ಕಾರ್ಯ ಮಾಡು. ಈ ವೇಳೆಗೆ ಸ್ವಾಮಿ ವಿಶೇಷವಾಗಿ ಸಹೋದರಿ ರಶ್ಮಿ ರಾಜೀವ್ ಅವ್ರಿಗೋಸ್ಕರ ಪ್ರಾರ್ಥನೆ. ಇವತ್ತು ಅವ್ರ ಹುಟ್ಟು ಹಬ್ಬಕ್ಕಾಗಿ ಸ್ತೋತ್ರಪ್ಪ. ಅವ್ರನ್ನ ಬಲಪಡಿಸು, ಆಶೀರ್ವದಿಸು. ಅವರಿಗೆ ಆರೋಗ್ಯ ಸುಕ್ಷೇಮಗಳನ್ನು ಕೊಡು, ಸಂತೋಷ, ಸಮಾಧಾನ, ನೆಮ್ಮದಿಯನ್ನು ಕೊಡು. ಈ ವರ್ಷ ಆಶೀರ್ವಾದದಾಯಕವಾಗಿ ಸಂತುಷ್ಟಿ, ಸಮಾಧಾನ, ತೃಪ್ತಿಯಿಂದ ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು ಉತ್ತಮವಾದ ಆರೋಗ್ಯವನ್ನು, ಅವರ ಕೆಲಸ ಕಾರ್ಯಗಳಲ್ಲಿ ಜೀವವನ್ನು, ಶುಭವನ್ನು ಕೊಟ್ಟು ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಅನುಗ್ರಹಿಸಿ ನಿನ್ನ ಕೃಪೆಯಿಂದ ಆಶೀರ್ವದಿಸಿ ಸ್ವಾಮಿ. ಈ ವರ್ಷದ ಎಲ್ಲಾ ದಿನಗಳನ್ನ ಸ್ವಾಮಿ ಸಮೃದ್ಧಿಯಿಂದ ತುಂಬಿಸಿ ನಿನ್ನ ಪ್ರೀತಿಯಲ್ಲಿ ನಡೆಸಬೇಕೆಂಬುದಾಗಿ, ಮತ್ತೊಂದು ಹೊಸ ವರ್ಷವನ್ನು ಹರ್ಷದಿಂದ, ಸಂತೋಷದಿಂದ ಎದುರುಗೊಳ್ಳುವಂತೆ ಕಾರ್ಯ ಮಾಡಬೇಕೆಂದು ಬೇಡುತ್ತೇವೆ. ಅವರೆಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸಿ ಅವರ ಅವಸರ ಪೂರೈಸು ಸ್ವಾಮಿ. ನಿನ್ನ ಸೇವೆ ತೋರಿಸು ಸ್ವಾಮಿ. ಈ ಕೂಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರನ್ನ ನೀನು ಅಷ್ಟೊಪ್ಪಿಸ್ತೇನೆ ಸ್ವಾಮಿ. ಎಲ್ಲರ ಜೊತೆಯಲ್ಲಿ ನೀನು ಸ್ವಾಮಿ. ಬೇಕಾದಂತ ಆರೋಗ್ಯ ಸುಕ್ಷೇಮಗಳನ್ನು ಕೊಡು, ಸಮಾಧಾನ, ನೆಮ್ಮದಿ ಕೊಡು, ತೃಪ್ತಿ ಕೊಡು ಸ್ವಾಮಿ. ಎಲ್ಲಾ ಕಾರ್ಯಗಳಲ್ಲಿ ನಿನ್ನನ್ನು ಕೊಂಡಾಡುತ್ತಾ, ಸ್ತುತಿಸುತ್ತಾ, ನಿನ್ನ ಆರಾಧಿಸುತ್ತಾ, ನಿನ್ನಲ್ಲಿ ಭಯಭಕ್ತಿಗಳವರಾಗುವಂತೆ ಸಹಾಯ ಮಾಡು ಸ್ವಾಮಿ. ಶ್ರೀಮತಿ ಹೇಮಲತಾ ಭಕ್ತರಾಜ ಅಮ್ಮವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು ತಂದೆ. ಚಿನ್ನಪ್ಪ ಸಾತ್ವಿಕ್ ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಜಾನ್ಸನ್ ಸಣ್ಣಪ್ಪ ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಸಹೋದರಿ ಸವಿತಾ ಅವರ ಕುಟುಂಬದವರೆಲ್ಲರನ್ನ ಆಶೀರ್ವದಿಸು. ಕೆ.ಪಿ. ರವಿ ಅವರನ್ನ ಆಶೀರ್ವದಿಸು ಸ್ವಾಮಿ. ಲೋಕೇಶ್ ಅಂಕಲ್ ಅವ್ರನ್ನ ಆಶೀರ್ವದಿಸು. ಸಹೋದರಿ ಚಂದ್ರಮ್ಮ ಮಂಜುನಾಥ್ ಅವ್ರನ್ನ ಆಶೀರ್ವದಿಸು ಸ್ವಾಮಿ. ಆರೋಗ್ಯದಿಂದ ತಿಳಿಸು. ಫಸ್ಟ್ ಅಮಿತ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ, ಸಭೆಯನ್ನ ಆಶೀರ್ವದಿಸು ಸ್ವಾಮಿ. ಫಸ್ಟ್ ಜಾನ್ಸನ್ ಅವರನ್ನ, ಯೇಸುದಾಸ್ ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ, ಸಭೆಯನ್ನ ಆಶೀರ್ವದಿಸು ಸ್ವಾಮಿ. ಕರ್ತನೆ, ರತ್ನ ಮಗಳಿಗೋಸ್ಕರ ಪ್ರಾರ್ಥನೆ. ಮಗಳನ್ನ ಬಲಪಡಿಸು, ಕುಟುಂಬದಲ್ಲಿ ಶಾಂತಿ, ಸಮಾಧಾನ ಕೊಡಿಸು ಸ್ವಾಮಿ. ಹರೀಶನ ಆಶೀರ್ವದಿಸು, ನಮ್ಮ ಕೈಗಳನ್ನು ಬಲಪಡಿಸು. ಮಕ್ಕಳೊಂದಿಗೆ ಸಂತುಷ್ಟಿ, ಸಮಾಧಾನದಿಂದ ಸದಾ ನಿನ್ನ ಆಲಯದಲ್ಲಿ ಆರಾಧಿಸುವಂತೆ ಭಯಭಕ್ತಿ ಬೆಳೆಸು. ಶಶಿಕಲಾ ಮೂರ್ತಿಯವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಕೊಟ್ಟಂತ ಮಕ್ಕಳಿಗಾಗಿ ಸ್ತೋತ್ರಪ್ಪ. ಅವ್ರು ಮಾಡುವಂತ ಕೆಲಸ ಕಾರ್ಯಗಳನ್ನ, ಹೋಗೋಣ ಬಣ್ಣಗಳನ್ನ ಕಾಯ್ದು ಕಾಪಾಡಿ, ಆರೋಗ್ಯ ಸುಕ್ಷೇಮ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ಸುರಕ್ಷತೆ ಅನುಗ್ರಹಿಸಿ, ಮಕ್ಕಳ ಭವಿಷ್ಯವನ್ನು ಉಜ್ವಲ ಪಡಿಸಿ ನಿನ್ನ ಘನವಳ್ಳ ಸೇವೆ ಸ್ವಾಮಿ. ಓದುವಂತ ಸಾಲಮಂಡ್ರವರ, ಅವ್ರ ಕುಟುಂಬ ಮಕ್ಕಳು, ಮೊಮ್ಮಕ್ಕಳನ್ನ ಆಶ್ರಯಿಸುವ, ಮಾಡುವಂತ ಸೇವೆಯನ್ನು ಆಶ್ರಯಿಸು. ಆರೋಗ್ಯದಿಂದ ತುಂಬಿಸುವ ನಿನ್ನ ಸೇವೆ ಸ್ವಾಮಿ. ಸಹೋದರಿ ವರಲಕ್ಷ್ಮಿ ಮುನೇಶ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನಮ್ಮ ಕುಟುಂಬ ಆಶ್ರಯಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಭಯಭಕ್ತಿಯಲ್ಲಿ ಬೆಳೆಸು, ನಿನ್ನ ಸೇವೆ ಉಪಯೋಗಿಸ್ಕೊ ಮಹಿಮ. ಹಿರಿಯರಂತೆ ತಮ್ಮಗಳವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸಿ, ಆರೋಗ್ಯದಿಂದ ತುಂಬಿಸು. ಇನ್ನು ಹೆಚ್ಚಿನ ಸೇವೆ ಮಾಡುವಂತೆ ಆಯುಷ್ಯನ್ನು ಕೊಟ್ಟು ನಿನ್ನ ಸೇವೆ ಉಪಯೋಗಿಸು. ಬೆಳಗ್ಗೆ ನಾನು ಕುಟುಂಬ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸೊಸೆಯರನ್ನು ನಾನು ಅಷ್ಟೊತ್ತೇನೆ ಸ್ವಾಮಿ. ನಮ್ಮೆಲ್ಲರ ಜೊತೆಗಿರುವ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ಸುರಕ್ಷತೆ ಕೊಡು. ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಪಾಡು. ಕೇದ ಮಾರ್ಗದಲ್ಲಿ ನಡೆಸು. ಸೈತಾನ ಕಾಲ ಪಡಿಸು, ಅಂಧಕಾರದವ್ರ ತೆಗೆದು ಹಾಕು ಸ್ವಾಮಿ. ನಿನ್ನ ಕೃಪೆ ಹಸ್ತದಲ್ಲಿ ನಮ್ಮನ್ನ ಪರಾಮರ್ಶಿ, ನಿನ್ನ ಸೇವೆ ಉಪಯೋಗಿಸಿ ಈ ಕಾರ್ಯಕ್ರಮಗಳನ್ನ ಇನ್ನಷ್ಟು ಆತ್ಮೀಯವಾಗಿ ಬೆಳೆಸಲು, ನಿನ್ನ ನಾಮಕ್ಕಾಗಿ ಸ್ವಾಮಿ ಅನೇಕ ಆತ್ಮಗಳನ್ನು ಒಟ್ಟುಗೂಡಿಸಲು
ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನಗೆ ಮಹಿಮೆ ಹೊಂದಲಿಕ್ಕಾಗುವಂತೆ ಕಾರ್ಯ ಬರ್ತಕ್ಕಂಥ ಎಲ್ಲಾ ನಿನ್ನ ಮಕ್ಕಳ ಆಶ್ರಯಿಸು. ಎಲ್ಲಾ ಘನ ಮಾನ ಸ್ತುತಿ ಸ್ತೋತ್ರ ನಿನಗಾಗಲೇ. ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನೀತಿಯಿಂದ ಬೇಡಿದ್ದೇನೆ ಕರ್ತನೆ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡ್ಬೇಕೆಂದ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ, ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಮಾಧ್ಯಮದಲ್ಲಿ ಹಾಗೂ ಪ್ರಾರ್ಥಿಸಲು ಬಂದಿರುವಂತ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ನಿನ್ನ ಆಶೀರ್ವಾದ ನಿತ್ಯ ನಿರಂತರಕ್ಕೂ ಸ್ವಾಮಿಯಿಂದ ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯದಾಸರ ಮೇಲೆಯೂ ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಂತ ಆಶೀರ್ವಾದ ಇಂದು ಎಂದೆಂದು ನೆಲೆಯಾಗಲಿ ಸ್ವಾಮಿ, ಆಮೇನ್. ಆಮೇನ್, ಆಮೇನ್. ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ವಿಶೇಷವಾಗಿ ಒಂದು ಪ್ರಕಟಣೆ ಹಾಗೂ ಮನವಿ ಇದೆ. ಸಹೋದರ ಡೇವಿಡ್ ಅವರ ಶ್ರೀಮತಿ ನ್ಯಾನ್ಸಿ ಅವರು ನಲ್ಲಿದ್ದಾರೆ. ಅವರು ಹಣದ ತೊಂದರೆಯಲ್ಲಿದೆ, ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಸಹಾಯ ಮಾಡ್ಲಿಕ್ಕೆ ಒಂದು ಮನವಿಯನ್ನ ಈ ಬೆಳಗ್ಗೆ ನಮ್ಮ ಮುಂದೆ ಇರ್ತೇನೆ. ಸಾಧ್ಯವಾದರೆ ಕೊಡಲಿಕ್ಕೆ ಆಗುವಂತ ಪ್ರತಿಯೊಬ್ಬರು ಈ ಸಮಯದಲ್ಲಿ ಅವರಿಗೆ ಆಶ್ರಯನ ನೀಡಬೇಕೆಂದು ಕೇಳ್ಕೊಳ್ತೇನೆ. ನಿಮ್ಮಿಂದ ಎಷ್ಟಾದ್ರೂ ಕೂಡ ಅವರಿಗೆ ಸಹಾಯವನ್ನ ಮಾಡಿ ಈ ಸಮಯದಲ್ಲಿ ಅವ್ರನ್ನ ನಾವು ಬಲಪಡಿಸೋಣ. ಅವ್ರನ್ನ ಈ ಕಷ್ಟದಿಂದ ಮೇಲೆತ್ತುವ ಹಾಗೆ ಬಲ ನೀಡುವ ಹಾಗೆ ದೇವರು ನಮ್ಮೆಲ್ಲರನ್ನು ಉಪಯೋಗಿಸ್ಕೊಳ್ಳಿ. ನಾ ಈಗಾಗಲೇ ಗ್ರೂಪ್ ಅಲ್ಲಿ ನನ್ನ ನಂಬರನ್ನ ಮತ್ತು ಅವ್ರ ನಂಬರ್ನ ಹಾಕಿದ್ದೇನೆ. ಅಕೌಂಟ್ ಬೇಕು ಅಂತ ನಂಬರ್ ಬೇಕು ಅಂತಾರೆ, ನಾನು ಅಕೌಂಟ್ ನಂಬರ್ ಕಳ್ಸಿಕೊಡ್ತೇನೆ. ಸೊ ಬರುವಂತ ಎಲ್ಲ ಹಣವನ್ನ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಮತ್ತು ನಾವೆಲ್ಲರೂ ಸೇರಿ ಇದ್ರಲ್ಲಿ ಭಾಗಿಗಳಾಗಿ ಈ ಸಮಯದಲ್ಲಿ ಆ ಕುಟುಂಬದಲ್ಲಿ ಒಂದು ಭರವಸೆ ನಿರೀಕ್ಷೆಯನ್ನು ಮೂಡಿಸೋಣ. ದೇವ್ ಪ್ರಾರ್ಥನೆ ಮಾಡೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಮಗಳು ಸ್ವಸ್ಥ ಹೊಂದಲಿ, ಆರೋಗ್ಯ ಹೊಂದಲಿ, ಈ ಕುಟುಂಬದಲ್ಲಿ ಸುಕ್ಷೇಮದಿಂದ ಬದುಕುವ ಹಾಗೆ, ದೇವರ ಸೇವೆಯಲ್ಲಿ ಉಪಯೋಗಿಸಪಡುವ ದೇವರ ಕಾರ್ಯ ಮಾಡ್ಲಿ. ಅದಕ್ಕಾಗಿ ತಾವೆಲ್ಲರೂ ತಮ್ಮಿಂದ ಆದಷ್ಟು ಸಹಕಾರಗಳನ್ನ ನೀಡಬೇಕೆಂಬುದಾಗಿ ಅವರ ಪರವಾಗಿ ನಾನು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿಜ್ಞಾಪಿಸುತ್ತೇನೆ. ಏನಾದ್ರೂ ಹೆಚ್ಚಿನ ಮಾಹಿತಿಗಳಿದ್ರೆ ನನ್ನನ್ನು ಸಂಪರ್ಕಿಸಿ. ಪಾಸ್ಟರ್ ರಶ್ಮಿ ರಾಜು, ಶ್ರೀಮತಿ ಹೇಮಲತಾ ಭಕ್ತರಾಜ್ ಅವ್ರ ಮಗಳು ಇವತ್ ಬರ್ಡೇ ನ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರೆ. ಅವ್ರಿಗೋಸ್ಕರ ವಿಶೇಷ ಪ್ರಾರ್ಥನೆಯನ್ನ ಮಾಡ್ಬೇಕಾ ಕೇಳ್ತೇನೆ. ಮಹೋನ್ನತನಾದ ಸ್ವಾಮಿ, ಮಗಳಾದಂತ ರಶ್ಮಿ ರಾಜು ಅವರನ್ನ ನೀನು ಆಶೀರ್ವದಿಸಿ, ಅವರಿಗಾಗಿ ನೀನು ಮಾಡಿದ ಮೇಲಿಗಾಗಿ, ತೋರಿದ ಪ್ರೀತಿಗಾಗಿ, ದಯೆಗಾಗಿ, ಕರುಣೆಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಆ ಮಗಳನ್ನ, ಕುಟುಂಬವನ್ನ ಆಶೀರ್ವದಿಸು. ತಂದೆ ತಾಯಿಗಳನ್ನ ಆಶೀರ್ವದಿಸು. ಆ ಮಗಳಿಗಾಗಿ ಸ್ವಾಮಿ ಸದಾ ಕಾಲ ನಿನ್ನ ಪ್ರಸನ್ನತೆ, ನಿನ್ನ ಪರಾಂಬರಿಕೆ ಆ ಮಗಳ ಜೊತೆಯಲ್ಲಿ ನೆಲೆಯಾಗಿರ್ಲಿ ಸ್ವಾಮಿ. ಪ್ರತಿಯೊಂದು ವರ್ಷವೂ ನಿನ್ನ ಕೃಪೆಯಿಂದ ಆ ಮಗಳ ಜೀವಿತದಲ್ಲಿ ಬರುವಾಗ ಪ್ರತಿ ದಿನವೂ ಆಶೀರ್ವಾದಿಸಲ್ಪಡಲಿ, ಆರೋಗ್ಯ ಸುಕ್ಷೇಮಗಳಿಂದ ತುಂಬಿಸಲ್ಪಡಲಿ, ಸಂತೋಷ ಸಮಾಧಾನಗಳು ತುಂಬಿಕೊಳ್ಳಲಿ, ನಿನ್ನ ಭಯಭಕ್ತಿಯು ಅಭಿವೃದ್ಧಿ ಆಗಲಿ, ನಿನ್ನ ನಾಮಕ್ಕೆ ಮಹಿಮೆ ಘನತೆಗಳನ್ನ ತರಲು ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ ನೆಲೆಯಾಗಲಿ ಸ್ವಾಮಿ. ಅವ್ರು ಮಾಡುವಂತ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡಲಿ. ಅವ್ರು ಹೋಗೋಣ ಬರಣಗಳನ್ನ ನಿನ್ನ ದೂತರು ಕಾಯಲಿ. ಪವಿತ್ರಾತ್ಮ ದೇವರು ಅವರಿಗೆ ಬೇಕಾದಂತ ಜ್ಞಾನ, ಬುದ್ಧಿ, ತಿಳುವಳಿಕೆ, ವಿವೇಕಗಳನ್ನು ಕೊಟ್ಟು ನಿನ್ನ ಸನಾತನ ಮಾರ್ಗದಲ್ಲಿ ನಡೆಸಲಿ. ಕೊಡಂತ ಮಕ್ಕಳು, ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಸ್ವಾಮಿ. ಎಲ್ಲರಿಂದ ಅವರಿಗೆ ಉತ್ತಮವಾದಂತಹ ಸಂತೋಷ, ಸಮಾಧಾನ, ಆರೋಗ್ಯಗಳು ಸಿಗುವ ಹಾಗೆ, ಪ್ರೀತಿ, ನೆಮ್ಮದಿಗಳನ್ನ ಅನುಭವಿಸುವಂತೆ ಸಹಾಯ ಮಾಡು ಸ್ವಾಮಿ. ಎಲ್ಲಾ ಕಾರ್ಯಗಳಲ್ಲೂ ಜಯ ಕೊಡು, ಶುಭ ಕೊಡು. ಈ ವರ್ಷದ ಎಲ್ಲಾ ದಿನಗಳನ್ನು ಆಶೀರ್ವದಿಸಿ ಮಂಗಳ ಮಾಡು. ನಿನ್ನ ನಾಮದ ಘನತೆಗೋಸ್ಕರ ಉಪಯೋಗಿಸಿಕೊ. ಮತ್ತೊಂದು ವರ್ಷದ ಹೊಸದಲ್ಲಿ ಸಂತೋಷದಿಂದ ನಿನ್ನನ್ನು ಆರಾಧಿಸಲು, ನೀನು ಮಾಡಿದ ಉಪಕಾರಗಳಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಲು ಕೃತಜ್ಞತೆಯಿಂದ ನಿನ್ನನ್ನು ಆರಾಧಿಸಲು ಮಾಡಿದಂತೆಲ್ಲ ಮೇಲಿಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೇನ್.
ಹ್ಯಾಪಿ ಬರ್ತ್ಡೇ ಅಮ್ಮ, ಗಾಡ್ ಬ್ಲೆಸ್ ಯು. ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದಲ್ಲಿ ದೈವಿಕ ಮನವನ್ನ ಬಡಿಸಿದ ಹಿರಿಕರಾದ ಚಿನ್ನಪ್ಪ ಸಾತ್ವಿಕ್ರವರಿಗೂ, ಪ್ರಾರಂಭದ ಹಾಗೂ ಅಂತ್ಯದ ಪ್ರಾರ್ಥನೆಗಳನ್ನ ಮಾಡಿದ ಎಲ್ಲಾ ಬೋಧಕ ವರ್ಗದವರಿಗೂ, ವಿಶೇಷ ಗೀತೆಯನ್ನ ಹಾಡಿದ ಹಿರಿಕರಾದ ಲೋಕೇಶ್ ರವರಿಗೂ, ನಮ್ಮ ಕುಟುಂಬದಲ್ಲಿ ಕೂಡಿ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಾವು ಸಾಯಂಕಾಲ ಸಮಯ ಸಂಜೆ 7 ಗಂಟೆಗೆ ಎಲ್ಲರೂ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ಕೂಡಿ ಬರುವ ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳು. ಥ್ಯಾಂಕ್ ಯು. ಧನ್ಯವಾದ ಚಿನ್ನಪ್ಪ ಅಂಕಲ್ ಎಲ್ಲ ವಾರ್ತೆ ಮುಗಿಸ್ಬಿಟ್ರಿ. ಓಕೆ ರವಿ ಸರ್, ರವಿಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಚಿನ್ನಪ್ಪ ಅವರ ಉತ್ತಮವಾದ ಸಂದೇಶ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಫಾರ್ ಪಾಸ್ಟರ್ ಅದು ಅಕೌಂಟ್ ನಂಬರ್ ಎಲ್ಲಿ ಹಾಕಿದಿರಿ? ಅಕೌಂಟ್ ನಂಬರ್ ಇಲ್ಲ, ಅವ್ರ ನಂಬರ್ಗೆ ಹಾಕಿದ್ರು ಹೋಗುತ್ತೆ. ಮೊಬೈಲ್ ಇಂದ ಟ್ರಾನ್ಸ್ಫರ್ ಮಾಡ್ಬೋದು ಈ ಪೇ ನಲ್ಲಿ. ಸರ್ ಫೋನ್ ಪೇ ಆಯ್ತು, ಇಲ್ವಾ ಆಯ್ತು. ಸರ್? ಅಮ್ಮ ಫೋನ್ ಪೇ ಇಲ್ವಾ? ಫೋನ್ ಪೇಗೆ ಹಾಕ್ಬಿಡಿ, ಫೋನ್ ಪೇ ನಲ್ಲಿ ಹಾಕ್ಬಿಡಿ, ಫೋನ್ಗೆ ಹಾಕಿ, ಈಸಿ. ಅವ್ರ ನಂಬರ್ ಮಾಡಿದ್ದೀನಿ, ಬೇಕಾದ್ರೆ ಕೊಡ್ತೀನಿ ನಿಮ್ಗೆ. ಯಾರೇ ಆದ್ರೂ ಫೋನ್ ನಂಬರ್ ಬೇಕು ಅಂತಂದ್ರೆ ಆಯ್ತು. ನನ್ನ ಹತ್ರ ಇದೆ, ಇವ್ರ ತಾನೆ ಜಾನ್ ಡೇವಿಡ್ ಅವ್ರ ತಾನೆ? ಹೌದೌದು, ಹಾ, ಅವ್ರ ನಂಬರ್ ಇದೆ. ಅವ್ರ ನಂಬರ್ಗೆ ಹಾಕ್ಬಿಟ್ಟು ಆಯ್ತು. ಅಷ್ಟೇ. ಹೇಳಿ. ಯಾರಿಗೆ ಅಮೌಂಟ್ ಹಾಕೋದು? ಅವ್ರಿಗೆ ಹಾಕಿದ್ರು ಒಳ್ಳೇದೇ, ಡೈರೆಕ್ಟ್ ಆಗಿ ಹೊರಟೋಗ್ತದೆ. ಹೌದಾ? ಅವ್ರ ನಂಬರ್ ಹಾಕಿದ್ದೀನಿ. ಅಲ್ಲ, ನಂಬರು ಫೋನ್ ಪೇ ನಂಬರ್, ಗೂಗಲ್ ಪೇ ನಂಬರ್ ಕಳ್ಸಿದ್ರೆ ನೀವು ಅದು ಯಾವ್ದು- ಚಾಟ್ ಅಲ್ಲಿ ಯಾವ್ದು ಹಾಕಿದ್ರೆ ಅದನ್ನ ನಂಬರ್- ನೋಡ್ಬಿಟ್ಟು ಕಳ್ಸ್ಕೊಡೋಣ. ಸರಿ, ಅವ್ರ ನಂಬರ್ ಕೊಡ್ತೀವಿ, ತಗೊಳ್ಳಿ. ಹಾ ಸರಿ. ಒಂದು ನಮ್ಮ ಗ್ರೂಪ್ ಅಲ್ಲಿ ಹಾಕ್ಬಿಡಿ ಅವ್ರ ನಂಬರ್. ಆಗ್ಬಿಡಿ ಹಾಕಿದ್ದೀನಿ. ಗ್ರೂಪ್ ಅಲ್ಲಿ. ಸರಿ check ಬಚ್ಚ. ಮಾಡಿ. ಹಾಕಿದ್ದೀನಿ. ಆಯ್ತು ಆಯ್ತು. ಥ್ಯಾಂಕ್ ಯು. ಓಕೆ, ಪರ್ಫೆಕ್ಟ್. ಥ್ಯಾಂಕ್ ಯು. Thank you, everybody. ಥ್ಯಾಂಕ್ ಯು ಪಾಸ್ಟರ್.